ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯ ತ್ರೈಗುಣ್ಯಮರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸನತ್ಸುಜಾತರು ತುಂಬಾ ಸುಂದರವಾಗಿ ತತ್ವಗಳನ್ನ ಹೇಳ್ತಾ ಧೃತರಾಷ್ಟ್ರನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಆ ವಿಚಾರ ಮಾಡಿದ್ವಿ ನಾವು. ವೇದಗಳಿಗೆ ಸಾರ್ಥಕ್ಯ ಅನ್ನೋದು ಯಾವಾಗ? ಭಗವಂತನ ಅನುಸಂಧಾನ ಇಟ್ಟುಕೊಂಡು ಪಾರಾಯಣ ಮಾಡಿದಾಗ ಮಾತ್ರ ಅನ್ನೋದು ಸಿದ್ಧಿ ಆಯ್ತು. ಈಗ ಅದಕ್ಕೋಸ್ಕರವೇ ಅಂತಹ ವೇದಗಳಲ್ಲೇ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು ಅಂತ ಬೇಕಾದಷ್ಟಿದೆ. ಅಂದ್ರೆ ನಾವೆಲ್ಲರೂ ಮಾಡಬೇಕು. ಹೇಗೆ ಅನುಷ್ಠಾನ ಮಾಡಬೇಕು, ಅನುಸಂಧಾನವನ್ನು ಹೇಗೆ ಮಾಡಬೇಕು ಅಂದ್ರೆ, ವೇದಗಳಲ್ಲಿ ಹೇಳಿದ ಅನಂತ ವೇದ ಪ್ರತಿಪಾದ್ಯನಾದವನು ಭಗವಂತ. ಅಂತಹ ಭಗವಂತನನ್ನ ಪ್ರತಿಪಾದನೆ ಮಾಡುವಂತಹ ವೇದಗಳು ನಾವು ಭಗವಂತನನ್ನ ಹೇಗೆ ಪಡಿಬೇಕು ಅಂತ ಅನ್ನೋದಕ್ಕೆ ಕೆಲವು ಕರ್ಮಗಳನ್ನ ಹೇಳಿವೆ. ಆ ಕರ್ಮಗಳನ್ನ ಭಗವಂತನ ಅನುಸಂಧಾನ ಇಟ್ಟುಕೊಂಡು ಅಂತಃಕರಣ ಶುದ್ಧಿಯನ್ನ ಮಾಡಿಕೊಂಡು ಮಾಡಬೇಕು. ಹಾಗಾದಾಗ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗತ್ತೆ, ಅದು ಮೋಕ್ಷಕ್ಕೆ ಸಾಧನವಾಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ತದರ್ಥ ಮುಕ್ತಂ ತಪ ಏತದಿಜ್ಯ ತಾಭ್ಯಾಮಸೌ ಪುಣ್ಯಮುಪೈತಿ ವಿದ್ವಾನ್ ಪುಣ್ಯೇನ ಪಾಪಂ ವಿನಿಹತ್ಯ ಪಶ್ಚಾತ್ ಸಜಾಯತೆ ಜ್ಞಾನ ವಿದೀಪಿತಾತ್ಮ. ಅಪರೋಕ್ಷ ಜ್ಞಾನಿ ಹೇಗಾಗ್ತಾನವನು? ಭಗವಂತನ ಅನುಸಂಧಾನ ಇಟ್ಟುಕೊಂಡು ವೇದಗಳ ಅಧ್ಯಯನ ಮಾಡಿ ಆ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನ ಭಗವಂತನ ಅರ್ಪಣೆ ಬುದ್ಧಿಯಿಂದ ಅನುಷ್ಠಾನ ಮಾಡಿದರೆ ಅಂತಃಕರಣ ಶುದ್ಧಿಯಾಗಿ ತತ್ವಜ್ಞಾನ ಬಂದು ಅಪರೋಕ್ಷ ಜ್ಞಾನಿ ಆಗ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು? ಅನೇಕರು ಅದಕ್ಕೋಸ್ಕರವೇ ಏನು ಮಾಡ್ತಾರೆ? ತಪಸ್ಸನ್ನು ಉಪವಾಸಾದಿಗಳನ್ನ ಮಾಡ್ತಾರೆ, ಅಗ್ನಿಹೋತ್ರಾದಿ ಯಜ್ಞಗಳನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾರೆ. ಯಾಕೆ? ಕರ್ಮವನ್ನ ಮಾಡು ಅಂತ ಯಾವ್ದು ಹೇಳಿದ್ದು? ವೇದ ಹೇಳಿದ್ದು. ಅದೇ ವೇದ ಹೇಳತ್ತೆ, ವೇದ ಪ್ರತಿಪಾದ್ಯನಾದವನು ನಾರಾಯಣ. ಆದ್ದರಿಂದ ತಪಸ್ಸನ್ನು ಮಾಡ್ತಾರೆ, ಯಜ್ಞಯಾಗಾದಿಗಳನ್ನ ಮಾಡ್ತಾರೆ. ಯಾಕೆ? ಅದು ಭಗವಂತನ ಪ್ರೀತಿಗೆ ಸಾಧನ. ತಪಸ್ಸನ್ನ ಯಜ್ಞಯಾಗಾದಿಗಳನ್ನ ಮಾಡೋದ್ರಿಂದ ಶ್ರೀಹರಿ ಸಂಪ್ರೀತಿ ಆಗ್ತಾನೆ, ಅವನಿಗೆ ಪ್ರೀತಿ ಆಗತ್ತೆ. ಆದ್ದರಿಂದ ಕರ್ಮಣ ಜ್ಞಾನ ಮಾತನೋತಿ, ಶುದ್ಧವಾದಂತಹ ಕರ್ಮಗಳ ಅನುಷ್ಠಾನ ಮಾಡೋದ್ರಿಂದ ತತ್ವಜ್ಞಾನ ಬರುತ್ತೆ, ಜ್ಞಾನ ಬರುತ್ತೆ ಅಂತ ಪ್ರಮಾಣ ವಾಕ್ಯ. ಆದ್ದರಿಂದ ಆ ಜ್ಞಾನದಿಂದ ಏನು ಪುಣ್ಯ ಇದೆ, ಪುಣ್ಯ ಅಂದ್ರೆ ಜ್ಞಾನ ಅಂತ ಅರ್ಥ. ಪ್ರಸಿದ್ಧವಾದ ಪುಣ್ಯವೂ ಬರುತ್ತೆ, ಆದ್ರೆ ಮುಖ್ಯವಾಗಿ ಪುಣ್ಯ ಅಂದ್ರೆ ಏನು? ನಮ್ಮನ್ನ ಪವಿತ್ರರನ್ನಾಗಿ ಮಾಡುವ ಜ್ಞಾನ. ನಮ್ಮನ್ನ ಎಂದೂ ಮೈಲಿಗೆ ಆಗದೇ ಇರುವಂತೆ, ನಿರಂತರವಾಗಿ ನಮ್ಮನ್ನ ಶುದ್ಧರನ್ನಾಗಿ ಮಡಿಯಲ್ಲೇ ಇರುವಂತೆ ಮಾಡುವಂಥದ್ಯಾವುದು? ಶಾಸ್ತ್ರಗಳ ಜ್ಞಾನ. ಆದ್ದರಿಂದ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿಯಾಗತ್ತೆ. ಅದರಿಂದ ವೇದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನ ಬರುತ್ತೆ, ಪುಣ್ಯವೂ ಬರುತ್ತೆ, ಅಂತಃಕರಣ ಶುದ್ಧಿ ಆಗತ್ತೆ, ಮುಖ್ಯವಾಗಿ ತತ್ವಜ್ಞಾನ ಬರುತ್ತೆ. ಆ ತತ್ವಜ್ಞಾನದಿಂದ ಪರೋಕ್ಷ ಮತ್ತು ಅಪರೋಕ್ಷ ಈ ಎರಡು ಸಂದರ್ಭಗಳಲ್ಲಿಯೂ ಸಂಪಾದನೆ ಮಾಡಿದ ಎಲ್ಲ ಪಾಪಗಳನ್ನ ನಾಶ ಮಾಡ್ಕೊಳ್ತಾನೆ. ಅಶ್ಲೇಷ ಮತ್ತು ವಿನಾಶ, ನೆನ್ನೆ ಹೇಳಿದೆ ಅದನ್ನ. ಸಂಚಿತ ಕರ್ಮಗಳ ವಿನಾಶ, ಪ್ರಾರಬ್ಧ ಕರ್ಮ ಅಶ್ಲೇಷ. ನಮಗದು
ಸಂಪರ್ಕ ಆಗೋದಿಲ್ಲ. ಎಲ್ಲ ಪಾಪವೂ ನಾಶ ಆಯ್ತು. ಆಗ ಜ್ಞಾನ ವಿದೀಪಿತಾತ್ಮ, ನಿರ್ದುಷ್ಟವಾದ ಅಪರೋಕ್ಷ ಜ್ಞಾನದ ಪ್ರಕಾಶ ಬರುತ್ತೆ. ಅಪರೋಕ್ಷ ಜ್ಞಾನದ ಪ್ರಕಾಶ ಅಂದ್ರೇನು? ನಾನು ಯಾರು, ನನ್ನ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಆದ್ದರಿಂದ ತಾತ್ಪರ್ಯ ಏನು? ವೇದಗಳು ಭಗವಂತನನ್ನ ತಿಳಿಸಿಕೊಡ್ತಾ ಇದೆ. ಭಗವಂತನನ್ನ ತಿಳಿಸಿಕೊಡ್ಲಿಕ್ಕೆ ಇರುವಂಥದ್ದು ವೇದಗಳು. ಅಂತಹ ವೇದಗಳು ನಮಗೂ ಕೂಡ ಇಂಥ ಭಗವಂತನನ್ನ ಪಡಿಬೇಕಾದ್ರೆ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡ್ರಪ್ಪ ಅಂತ ಕರ್ಮಗಳನ್ನ ಹೇಳುತ್ತೆ. ತಪಸ್ಸು, ಅಧ್ಯಯನ, ಅರ್ಚನೆ, ಉಪವಾಸ, ವ್ರತ, ನಿಯಮ, ನಿಷ್ಠೆಗಳು, ಯಜ್ಞಯಾಗಾದಿಗಳು ಎಲ್ಲವನ್ನ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿಯಾಗಿ ತತ್ವಜ್ಞಾನ ಬರುತ್ತೆ. ಪರೋಕ್ಷ ಜ್ಞಾನ ದ್ವಾರ ಅಪರೋಕ್ಷ ಜ್ಞಾನ ಆಗತ್ತೆ. ಭಗವಂತನ ಪ್ರಾಪ್ತಿ ಆಗತ್ತೆ. ಆದ್ದರಿಂದ ವೇದ ಪ್ರತಿಪಾದ್ಯನಾದ ಭಗವಂತ ಅಂತ ಅವನ ಅನುಸಂಧಾನ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿದರೆ ಮಾತ್ರ ಅದು ಸಾರ್ಥಕ ಅನ್ನುವಂತಹ ವಿಷಯ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ತುಂಬಾ ಸುಲಭ. ಆದ್ದರಿಂದ ಇಲ್ಲಿ ಅಪರೋಕ್ಷ ಜ್ಞಾನದ ಪ್ರಕಾಶ ಅನ್ನೋದು ಇವನಿಗೆ ಬಂತು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನಿಗೇನಾಗುತ್ತೆ? ಅಂತರ್ಯಾಮಿಯಾದ ಬಿಂಬರೂಪಿ ಭಗವಂತನ ದರ್ಶನ ಆಗುತ್ತೆ. ಆ ದರ್ಶನದಿಂದ ಅವನಿಗೇನು ಫಲ? ಭಗವಂತನ ಅನುಸಂಧಾನ ಇಟ್ಟುಕೊಂಡು ವೇದಾಧ್ಯಯನ ಮಾಡಿ ಕರ್ಮಗಳನ್ನ ಮಾಡೋದ್ರಿಂದ ಅಪರೋಕ್ಷ ಜ್ಞಾನ ಬಂದು ಬಿಂಬ ದರ್ಶನ ಆಗತ್ತೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅದೆರಡನ್ನು ಹೇಳ್ತಾರೆ ಇಲ್ಲಿ. ಜ್ಞಾನೇನ ಚಾತ್ಮಾನಮುಪೈತಿ ವಿದ್ವಾನ್ ಅಥಾನ್ಯಥಾ ವರ್ಗಫಲಾನುಕಾಂಕ್ಷಿ ಅಸ್ಮಿನ್ ಕೃತಂ ತತ್ ಪರಿಗೃಹ್ಯ ಸರ್ವಂ ಅಮುತ್ರ ಭುಂಕ್ತೆ ಪುನರೇತಿ ಮಾರ್ಗಂ. ವಿದ್ವಾಂಸ, ಅವಾಗಲೇ ಹೇಳಿದ್ವಿ, ವೇದೋಕ್ತವಾದ ಕರ್ಮಗಳನ್ನ ಹರಿಪ್ರೀತಿ ಅನುಸಂಧಾನ ಮಾಡಿಕೊಂಡು ಯಾರು ಮಾಡ್ತಾನೆ ಅವನಿಗೆ ಬಿಂಬಾಪರೋಕ್ಷ ಆಗತ್ತೆ. ತನ್ನನ್ನೂ ತಿಳ್ಕೊಳ್ತಾನೆ, ಆತ್ಮಾಪರೋಕ್ಷ ಆಗತ್ತೆ. ನಾನು ಯಾರು ಅಂತ ಗೊತ್ತಾಗತ್ತೆ. ನನ್ನ ಅಂತರ್ಯಾಮಿಯಾದ ಬಿಂಬ ಯಾರು ಅಂತ ಗೊತ್ತಾಗತ್ತೆ. ಬಿಂಬನ ಪ್ರಾಪ್ತಿ ಆಗತ್ತೆ. ಬಿಂಬನನ್ನ ಪಡೆದು ಬಿಡ್ತಾನೆ. ಅದಾದ್ಮೇಲೆ ಅವನ ಯೋಗ್ಯತೆಗೆ ಅನುಗುಣವಾಗಿ ನಿರಂತರವಾದ ಸುಖ ಸಿಗುವಂತಹ ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಅದು ಬಿಟ್ಟು ವೇದಗಳು ಕರ್ಮ ಮಾಡು ಅಂತ ಹೇಳ್ತಾ ಇದೆ, ನಾನು ಮಾಡ್ತೀನಿ, ಭಗವಂತನಿಗೆ ಅರ್ಪಣೆ ಯಾಕೆ ಮಾಡಬೇಕು ಅನ್ನುವ ಅನುಸಂಧಾನ ಇಟ್ಟುಕೊಂಡು ಕೃಷ್ಣಾರ್ಪಣ ಬುದ್ಧಿ ಇಲ್ಲದೆ ಕರ್ಮ ಮಾಡು ಅನ್ನುತ್ತೆ, ಕರ್ಮ ಮಾಡ್ತೀನಿ, ಕರ್ಮದಿಂದ ಪುಣ್ಯ ಬಂತು ಮಾಡ್ತೀನಿ ಅಂತ ಯಾರು ಮಾಡ್ತಾರೆ ಅವರಿಗೆ ಇಲ್ಲಿ ಪುಣ್ಯ, ಒಳ್ಳೆ ಜೀವನ, ಸಂಪತ್ತು, ಐಶ್ವರ್ಯ ಎಲ್ಲ ಬರುತ್ತೆ. ಆಮೇಲೆ ಆ ಯಜ್ಞಯಾಗಾದಿಗಳಿಂದ ಬಂದ ಪುಣ್ಯ ಕರ್ಮವನ್ನ ತಗೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ವಿಶೇಷವಾದಂತಹ ಸುಖ ಅನುಭವಿಸ್ತಾರೆ. ಆಮೇಲೆ ಪುನರೇತಿ ಮಾರ್ಗಂ, ಈ ಮಾರ್ಗಕ್ಕೆ, ಮನುಷ್ಯ ಲೋಕ ಮಾರ್ಗಕ್ಕೆ ಮತ್ತೆ ಬಂದ್ಬಿಡ್ತಾರೆ. ವಿಷ್ಣುವರ್ಪಣ ಬುದ್ಧಿಯಿಂದ ಯಾರು ಕರ್ಮಗಳನ್ನ ಮಾಡ್ತಾರೆ ಅವರಿಗೆ ಅಂತಃಕರಣ ಶುದ್ಧಿ ದ್ವಾರ ಆತ್ಮಾಪರೋಕ್ಷ, ಬಿಂಬಾಪರೋಕ್ಷ, ನಿತ್ಯ ಮೋಕ್ಷ. ಯಾರು ಭಗವದರ್ಪಣ ಬುದ್ಧಿಯಿಂದ ಮಾಡೋದಿಲ್ಲ, ಅದು ಸಕಾಮ ಕರ್ಮ ಆಗೋದ್ರಿಂದ ಅದರ ಪುಣ್ಯವನ್ನ ಹಿಡ್ಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ಇರೋ ತನಕ ಸ್ವರ್ಗದಲ್ಲಿ ಭೋಗ, ಮತ್ತೆ ಪುನಃ ಮನುಷ್ಯ ಲೋಕಕ್ಕೆ ಬಂದು ಬಿಡ್ತಾರೆ. ಆದ್ದರಿಂದ ಕಾಮ್ಯಕರ್ಮಿಗಳಿಗೆ ಮೋಕ್ಷ ಅನ್ನೋದು ಇಲ್ಲ.
ತತ್ವಜ್ಞಾನವನ್ನ ಪಡೆದು ನಿಷ್ಕಾಮವಾಗಿ ವಿಷ್ಣುರ್ಪಣ ಬುದ್ಧಿಯಿಂದ ಯಾರು ಕರ್ಮಗಳನ್ನ ಮಾಡ್ತಾರೆ ಅವರು ಅಪರೋಕ್ಷ ಜ್ಞಾನವನ್ನ ಪಡೀತಾರೆ ಅನ್ನೋ ಸಿದ್ಧಾಂತ. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇಲ್ಲ, ಪ್ರವೃತ್ತ ಸಕಾಮ ಕರ್ಮಗಳನ್ನ ಮಾಡೋರ್ಗೂ ಮೇಲಿನ ಲೋಕ ಇದೆ, ನಿಷ್ಕಾಮ ಕರ್ಮಗಳನ್ನ ಮಾಡೋರ್ಗೂ ಮೇಲಿನ ಲೋಕ ಇದೆ. ಮೇಲಿನ ಲೋಕ ಇಬ್ಬರಿಗೂ ಸಮಾನ. ವಾಪಸ್ ಬರ್ತಾನೋ ಬಿಡ್ತಾನೋ ಲೆಕ್ಕ ಬೇರೆ. ಪಾರತ್ರಿಕವಾದ ಲೋಕ ಇಬ್ಬರಿಗೂ ಸಮಾನ. ಹಾಗಿರ್ಬೇಕಾದ್ರೆ ನಾವು ಸಕಾಮ ಕರ್ಮಗಳನ್ನೇ ಮಾಡ್ತೀವಿ, ಕಷ್ಟಪಟ್ಟು ಮಾಡಬೇಕಾದ ಅತಿಯಾದ ಆಯಾಸದಿಂದ ಮಾಡಬೇಕಾದಂತಹ ನಿವೃತ್ತ ಧರ್ಮವನ್ನ ಯಾಕೆ ಮಾಡಬೇಕು? ಸಕಾಮ ಕರ್ಮ ಮಾಡುವವರು ಮೇಲಕ್ಕೆ ಹೋಗ್ತಾರೆ, ಪುಣ್ಯ ಅನುಭವಿಸ್ತಾರೆ, ಸುಖ ಇದೆ. ನಿಷ್ಕಾಮ ಕರ್ಮಿಗಳಿಗೂ ಸುಖ ಇದೆ ಅನ್ಬೇಕಾದ್ರೆ ನಾವು ಸಕಾಮವನ್ನೇ ಮಾಡ್ತೀವಿ, ನಿಷ್ಕಾಮ ಯಾಕೆ ಮಾಡ್ಬೇಕು ಒದ್ದಾಡ್ಕೊಂಡು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅಧಿಕಾರಿ ಭೇದ ಇದೆಯಪ್ಪ. ನಶ್ವರ ಫಲವೋ ಅನಶ್ವರ ಫಲವೋ ನೋಡ್ತಾರದನ್ನ. ಮೇಲಿನ ಲೋಕ ಅಂದ ಮಾತ್ರಕ್ಕೆ ಶಾಶ್ವತವಾದ ಲೋಕ ಬರುತ್ತೆ ಅಂತ ನಿಯಮ ಇಲ್ಲ. ಆದ್ದರಿಂದ ಸಕಾಮ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ನಶ್ವರವಾದ ಲೋಕ, ನಿಷ್ಕಾಮ ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಶಾಶ್ವತವಾದ ಲೋಕ. ಆದ್ದರಿಂದ ಶಾಶ್ವತವಾದ ಲೋಕವನ್ನ ಪಡೆಯುವ ಕರ್ಮಗಳನ್ನ ಮಾಡುವಂತಹ ನಿಷ್ಕಾಮ ಕರ್ಮಿಗಳೂ ಇದ್ದಾರೆ, ನಶ್ವರವಾದ ಸ್ವರ್ಗಾದಿ ಲೋಕಗಳಿಗೆ ಹೋಗುವ ಕರ್ಮಗಳನ್ನ ಮಾಡುವ ಸಕಾಮ ಕರ್ಮಿಗಳೂ ಇದ್ದಾರೆ. ಇಬ್ಬರಿಗೂ ಒಂದೇ ಸಾಧನೆ. ಆ ತಪಸ್ಸೇನಿದೆ ಇಬ್ಬರಿಗೂ ಸೇಮ್ ಸಾಧನೆ, ಆದ್ರೆ ಅನುಸಂಧಾನದಲ್ಲಿ ವ್ಯತ್ಯಾಸ. ಈ ಲೋಕದಲ್ಲಿ ಇಬ್ಬರು ಒಂದೇ. ಸಕಾಮ ಕರ್ಮಿಯೂ ತಪಸ್ಸು ಮಾಡ್ದ, ಉಪವಾಸ ಮಾಡ್ದ, ವ್ರತ ಮಾಡ್ದ, ದಾನ ಧರ್ಮಗಳನ್ನ ಮಾಡ್ದ, ಯಜ್ಞಯಾಗಾದಿಗಳನ್ನ ಮಾಡ್ದ. ನಿಷ್ಕಾಮ ಕರ್ಮಿಯೂ ಸೇಮ್ ಟು ಸೇಮ್ ಮಾಡ್ದ, ಆದ್ರೆ ಅದರಿಂದ ಬರತಕ್ಕಂತ ಪುಣ್ಯ ಬೇರೆ ಬೇರೆ, ಒಂದೇ ಪುಣ್ಯ ಅಲ್ಲ. ಆಸೆ ಇಟ್ಟುಕೊಂಡು ಮಾಡಿದ ವ್ಯಕ್ತಿಗೆ ಬರುವಂತಹ ಪುಣ್ಯ ಬೇರೆ, ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದ ವ್ಯಕ್ತಿಗೆ ಬರುವ ಪುಣ್ಯ ಬೇರೆ. ಅದನ್ನ ಹೇಳ್ತಾರೆ, ಅಸ್ಮಿನ್ ಲೋಕೆ ತಪಸ್ತಪ್ತಂ ಫಲಮನ್ಯತ್ರ ಭುಜ್ಯತೆ ಬ್ರಾಹ್ಮಣಾನಾಮಿಮೇ ಲೋಕಾಃ ವೃದ್ಧೇ ತಪಸಿ ಸಂಯತಾಃ. ಈ ಭೂಲೋಕದಲ್ಲಿ ತಪಸ್ಸು, ಉಪವಾಸ, ಯಜ್ಞಯಾಗಾದಿಗಳು ಇದೆಲ್ಲವನ್ನ ಮಾಡೋದ್ರಿಂದ ಏನು ಪುಣ್ಯ ಇದೆ ಅದನ್ನ ಇಲ್ಲಿ ಅನುಭವಿಸೋದಿಲ್ಲ, ಪರಲೋಕದಲ್ಲಿ ಅದರ ಅನುಭವ. ಅದನ್ನ ನಾವು ಅನುಭವಿಸೋದಲ್ಲಿ ಪರಲೋಕದಲ್ಲಿ. ಹಾಗ ಅನುಭವಿಸುವಾಗ ಇಬ್ಬರಿಗೂ ಸಮಾನ ಅಲ್ವಾ? ಆವಾಗಲೇ ನಮ್ಮ ಪ್ರಶ್ನೆ ಅದೇ ಹೇಳಿದ್ದು. ತಪಸ್ಸು, ಉಪವಾಸ ಇಬ್ಬರಿಗೂ ಸಮಾನವೇ. ಇವನ ಆಸೆ ಇಟ್ಕೊಂಡು ಮಾಡ್ದ, ಅವನ ಆಸೆ ಬಿಟ್ಟು ಮಾಡ್ದ. ಅದರಿಂದ ಯಾಕೆ ನಿಷ್ಕಾಮ ನಿಷ್ಕಾಮ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ನಿಷ್ಕಾಮವಾಗಿ ಕರ್ಮಗಳನ್ನ ಮಾಡೋದ್ರಿಂದ ಬರೋ ಫಲ ತುಂಬಾ ದೊಡ್ಡದು. ಬ್ರಾಹ್ಮಣಾನಾಂ ಇಮೇ ಲೋಕಾಃ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಬ್ರಾಹ್ಮಣ ಅಂದ್ರೆ ಗಂಡಸು ಅಂತಲ್ಲ, ಬ್ರಹ್ಮಜ್ಞಾನಿ. ಬ್ರಾಹ್ಮಣ ವರ್ಣದವನು ಅಲ್ಲ, ಬ್ರಹ್ಮಜ್ಞಾನಿ. ಆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂತಹ ವ್ಯಕ್ತಿ ಮಾಡಿದ ಕರ್ಮಗಳಿಗೆ ಸಮೃದ್ಧವಾದಂತಹ ಫಲ, ಸಮೃದ್ಧವಾದಂತಹ ಫಲ. ನಿಷ್ಕಾಮವಾಗಿ ಆಸೆ ಇಲ್ಲದೆ ಅವನು ಕರ್ಮ ಮಾಡ್ತಾನೆ ಅಂದ್ರೆ ಅನಂತ ಫಲ. ಅದಕ್ಕೆ ಮುಕ್ತಿಯಲ್ಲಿ ಹೇಳಿದ್ದಕ್ಕಿಂತ ಜಾಸ್ತಿ ಫಲ. ಸಕಾಮ ಕರ್ಮವನ್ನ ಮಾಡತಕ್ಕಂತ ವ್ಯಕ್ತಿಗಳಿಗೆ ಎಷ್ಟು ಫಲ ಹೇಳಿದ್ದಾರೋ ಅಷ್ಟೇ ಫಲ. ಅದು ನಶ್ವರ ಫಲ. ಇರೋ ತನಕ ಸ್ವರ್ಗ ಪುಣ್ಯ ಇರೋ ತನಕ, ಆಮೇಲೆ ಕೆಳಗೆ ಬಿದ್ಬಿಡೋದು. ನಿಷ್ಕಾಮ ಕರ್ಮಿಗಳಿಗೆ ಹಾಗಲ್ಲ.
10% ಫಲ ಬರುತ್ತೆ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮವನ್ನ ಮಾಡ್ರಿ 10%. ಆದ್ರೆ 10 ಅನಂತ ಆಗ್ಬಿಡುತ್ತವಾಗ. ಮೋಕ್ಷದಲ್ಲಿ ಅನಂತ ಫಲ ಕೊಡುತ್ತೆ. ಆದ್ದರಿಂದ ಜ್ಞಾನಿಗಳು ಅನುಷ್ಠಾನ ಮಾಡುವ ಕರ್ಮಕ್ಕೂ ಅಜ್ಞಾನಿಗಳು ಅನುಷ್ಠಾನ ಮಾಡುವ ಕರ್ಮಕ್ಕೂ ಬಹಳ ವ್ಯತ್ಯಾಸ. ಜ್ಞಾನಿಗಳು ಮಾಡುವ ಕರ್ಮ ಅಂದ್ರೆ ಏನು? ವೇದಗಳು, ಸಕಲ ಸಚ್ಚಾಸ್ತ್ರಗಳು ಏನ್ ಹೇಳ್ತಾ ಇದೆ? ಎಲ್ಲ ವೇದಶಾಸ್ತ್ರಗಳ ಪ್ರತಿಪಾದ್ಯ ನಾರಾಯಣ ಅಂತ ಹೇಳ್ತಾ ಇದೆ. ಆದ್ದರಿಂದ ಅದೇ ವೇದಗಳು ಇಂಥ ಕರ್ಮಗಳನ್ನ ಮಾಡಿ ಅಂತ ನಮಗೆ ಹೇಳ್ತಾ ಇದೆ. ಆದ್ದರಿಂದ ನಾವೇನ್ ಮಾಡಬೇಕು? ವೇದಗಳು ಹೇಳಿದ ಕರ್ಮಗಳನ್ನ ಮಾಡುವಾಗ ವೇದ ಪ್ರತಿಪಾದ್ಯನಾದ ನಾರಾಯಣ ಸುಪ್ರೀತನಾಗಲಿ ಅಂತ ಅನುಸಂಧಾನ ಇಟ್ಟುಕೊಂಡು ಕರ್ಮ ಮಾಡ್ತೇನೆ ಅನ್ನುವವರೇ ಜ್ಞಾನಿಗಳು. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅದೇ. ಇದು ನಾವು ಈಸಿಯಾಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಬಹುದು ತಾನೆ. ನಮ್ಮ ಸಿದ್ಧಾಂತ ನಮ್ಗೆ ಅದನ್ನೇ ಪಾಠ ಮಾಡ್ತಿರೋ ತಾನೆ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ನಮ್ಮ ಅನುಸಂಧಾನ ಅದೇ ಅಲ್ವಾ? ನಾವು ಪ್ರತಿನಿತ್ಯ ಅದೇ ತಾನೆ ಮಾಡೋದು ನಾವು. ಇದು ಸುಲಭದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಿಷಯ. ಕಷ್ಟನೇ ಇಲ್ಲ. ಇದು ದಾನ ಕೊಡಬೇಕಾದಿಲ್ಲ, ದಕ್ಷಿಣೆ ಕೊಡಬೇಕಾದಿಲ್ಲ, ಖರ್ಚಾಗತ್ತೆ ಅಂತಿಲ್ಲ. ಅಯ್ಯೋ, ಮಾಡಿದ್ದನ್ನೆಲ್ಲ ದೇವ್ರಿಗೆ ಪ್ರೀತಿ ಆಗ್ಲಿ ಅಂತ ಅಂದ್ಕೊಂಡ್ ಮಾಡಿದ್ರೆ ಕೆಲಸನೇ ಮುಗ್ದೋಯ್ತಲ್ಲ. ನಾ ಏನ್ ಮಾಡ್ತಾ ಇದ್ದೀನಿ? ಅದೆಲ್ಲದರಿಂದ ನಾರಾಯಣ ಪ್ರೀತನ, ಅವನು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಷ್ಟೆ. ಹಾಗೆ ಮಾಡಿಬಿಟ್ರೆ ಜ್ಞಾನ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ತುಂಬಾ ಚೆನ್ನಾಗಿ ಹೇಳ್ತಾರೆ ಇದು. ಅಸ್ಮಿನ್ ಲೋಕೆ ಹೇಳಾಯ್ತು. ಈ ಲೋಕದಲ್ಲಿ ಇಬ್ರು ಒಂದೇ ಕರ್ಮಗಳನ್ನ ಮಾಡಿದ್ರು ಕೂಡ ಫಲ ಮಾತ್ರ ಬೇರೆ ಬೇರೆ. ಯಾಕೆ? ಅನುಸಂಧಾನ ಬೇರೆ ಬೇರೆ. ಆಸೆ ಇಟ್ಟುಕೊಂಡು ಮಾಡ್ದ, ಆಸೆ ಬಿಟ್ಟು ಮಾಡ್ದ, ವಿಷ್ಣುವಿನ ಮೇಲಿನ ಆಸೆಯಿಂದ ಮಾಡ್ದ, ಅಷ್ಟೇ. ಅದೇ ವ್ಯತ್ಯಾಸ. ನೆಕ್ಸ್ಟ್ ಹೇಳ್ತಾರೆ, ಬ್ರಾಹ್ಮಣಾನಾಂ ತಪಸ್ಯರ್ಥಂ ತ್ವನ್ಯೇಷಾಂ ತಾವದೇವ ತತ್ ಏತತ್ ಸಮೃದ್ಧಮತಿರುದ್ಧಂ ತಪೋಭವತಿ ಕೇವಲಂ. ಬ್ರಾಹ್ಮಣರಿಗೆ ಅಂದ್ರೆ ಜ್ಞಾನಿಗಳಿಗೆ, ಬ್ರಾಹ್ಮಣ ವರ್ಣ ಅಂತಲೂ ಅರ್ಥ. ಬ್ರಾಹ್ಮಣರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ತಪಸ್ಸನ್ನ ಮಾಡೋದ್ರಿಂದ ಏನು ಫಲ ಬರುತ್ತೆ? ಅದರ ಅರ್ಧದ ಫಲ ಕ್ಷತ್ರಿಯಾದಿಗಳು ತಪಸ್ಸನ್ನ ಮಾಡಿದ್ರೆ ಬರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಅದೊಂದು ವಿಶೇಷ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತಲೂ ಅರ್ಥ, ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದವರು ಅಂತಲೂ ಅರ್ಥ. ಯಾಕೆ? ಕ್ಷತ್ರಿಯ ವರ್ಣದವರಿಗೆ ಏನೇ ಆಗ್ಲಿ ಹಿಂಸೆ ಅನ್ನೋದು ಇದ್ದೇ ಇದೆ ಅವರಿಗೆ. ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದವರಿಗೆ ಏನ್ ಬರುತ್ತೆ? ಅದು ಹಿಂಸೆ, ಬೇರೆಯವ್ರನ್ನ ಕೊಲ್ಲೋದು. ನಮಗ್ ಹಂಗಿಲ್ಲ. ನಮಗೆ ಅಂತಂದ್ರೆ ಯಾರಿಗೆ? ನಾನು ನೀವು ಅಂತ ಅರ್ಥ ಅಲ್ಲ. ಶಿಲೋಂಚ ವೃತ್ತಿಯಿಂದ ಬೇರೆಯವರಿಗೆ ಪೀಡೆಯನ್ನು ಕೊಡದೆ ಬದುಕತಕ್ಕಂತಹ ಬ್ರಾಹ್ಮಣರಿಗೆ ಕೇವಲ ಪುಣ್ಯ. ಆದ್ದರಿಂದ ಬ್ರಾಹ್ಮಣರಿಗೆ ತಪಸ್ಸನ್ನ, ವ್ರತವನ್ನ, ಅನುಷ್ಠಾನವನ್ನ ಮಾಡೋದ್ರಿಂದ ಏನು ಫಲ ಬರುತ್ತೆ? ಅದರ ಅರ್ಧ ಫಲ ಕ್ಷತ್ರಿಯಾದಿಗಳಿಗೆ ಬರ್ತಿದೆ. ಆದ್ರಿಂದ ಭಗವಂತ ನಮ್ಮನ್ನ ಎಷ್ಟು ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂತ ನಾವೇ ಅನುಸಂಧಾನ ಮಾಡ್ಕೊಳ್ಬೇಕು. ಆದ್ದರಿಂದ ಕೇವಲ ಬ್ರಾಹ್ಮಣರಿಗೆ, ಬ್ರಾಹ್ಮಣ ಜಾತಿಯಲ್ಲಿ ವರ್ಣದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರಿಗೆ ವ್ರತಗಳನ್ನ ಮಾಡಿಬಿಟ್ರೆ ಇಷ್ಟು ಫಲ ಬರುತ್ತೆ ಅಂತಿರುವಾಗ, ಬ್ರಹ್ಮಜ್ಞಾನ ಪಡೆದು ಮಾಡಿದ್ರೆ, ಬ್ರಹ್ಮಜ್ಞಾನ ಇದೆ, ಅನುಸಂಧಾನ ಇಟ್ಟುಕೊಂಡು ಕರ್ಮಗಳನ್ನು ನಾವು ಮಾಡಿಬಿಟ್ರೆ ಎಷ್ಟು ದೊಡ್ಡ ಫಲ ಬರಲ್ಲ. ನಾವು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರತಕ್ಕಂಥದ್ದು ಪ್ರತಿನಿತ್ಯ. ಇದು ಬರೀ ಕೇಳಲಿಕ್ಕೆ ಮಾತ್ರ ಅಲ್ಲ, ಅನುವಾದ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರುವಂತಹ ಪ್ರಮೇಯ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟಷ್ಟು ಸಾಧನೆಯಲ್ಲಿ
ಮೇಲೆ ಹೋಗ್ತಾ ಇರ್ತೇವೆ. ಇದರಿಂದ ಏನು ಒಟ್ಟು ತಾತ್ಪರ್ಯ ಏನು ಬಂತು? ಅನುಸಂಧಾನ ಇಟ್ಟುಕೊಂಡು ಎಲ್ಲವೂ ಮಾಡಿಸುವವನು ಭಗವಂತ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡಿದ ಎಲ್ಲ ಅನುಷ್ಠಾನಗಳಿಗೂ ವಿಶೇಷವಾದ ಫಲ ಬೇರೆದಕ್ಕಿಲ್ಲ ಅಂತ ಹೇಳಿದಾಗಾಯ್ತು. ವೃದ್ಧವಾಗತ್ತೆ, ಸಮೃದ್ಧವಾಗತ್ತೆ ಅಂತ ಅಂದ್ಬಿಟ್ರು. ಏತತ್ ಸಮೃದ್ಧಂ ಅತಿವೃದ್ಧಂ, ಮೊದಲೇ ವೃದ್ಧ, ವಿಶೇಷವಾಗಿ ವೃದ್ಧ ಆಗಿದೆ ಅದು, ಇನ್ನೂ ಸಮೃದ್ಧವಾಗತ್ತೆ ಅಂತಂದ್ರು ಸನತ್ ಸುಜಾತರು. ಸಮೃದ್ಧವಾದದ್ದು ಇನ್ನೂ ಸಮೃದ್ಧವಾಗತ್ತೆ ಅಂದ್ರು. ಅವಾಗ ಡೌಟ್ ಬಂದ್ಬಿಡ್ತು. ಧೃತರಾಷ್ಟ್ರ ಪ್ರಶ್ನೆ ಮಾಡ್ದ, ಕಥಂ ಸಮೃದ್ಧಮತಿರುದ್ಧಂ ತಪೋ ಭವತಿ ಕೇವಲಂ. ಸನತ್ ಸುಜಾತ ತದ್ಬ್ರೂಹಿ ಕಥಂ ವಿದ್ಯಾಮಹಂ ಪ್ರಭು. ಅಲ್ಲ ಸ್ವಾಮಿ, ಮೊದಲೇ ಸಮೃದ್ಧವಾಗಿದೆ ಅಂತಂದ್ರಿ ನೀವು. ಬ್ರಹ್ಮಜ್ಞಾನಿಗಳು ಮಾಡಿದ ತಪಸ್ಸು ಆಲ್ರೆಡಿ ಸಮೃದ್ಧವಾಗಿದೆ ಅಂತಂದ್ರಿ, ಇನ್ನೂ ಸಮೃದ್ಧವಾಗತ್ತೆ ಅಂತ ಇವಾಗ ಹೇಳ್ತಾ ಇದ್ದೀರಿ. ಹೇಗ್ ಸ್ವಾಮಿ? ಸಮೃದ್ಧವಾದದ್ದು ಮತ್ತೆ ಸಮೃದ್ಧವಾಗೋದು ಹೇಗೆ? ನನಗೆ ಸ್ವಲ್ಪ ಅಂದ್ರೆ ಪ್ರಶ್ನೆಗಳನ್ನ, ನನ್ನ ಪ್ರಶ್ನೆ ಏನು ಅಂತ ಅರ್ಥ ಮಾಡ್ಕೊಂತಿದ್ರೆ ನೀವು. ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀರಿ. ನಾನು ಕೇಳಿದ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ. ಬ್ರಹ್ಮಜ್ಞಾನ ಇಟ್ಟುಕೊಂಡು, ವಿಷ್ಣುವಿನ ಕರ್ತೃತ್ವದ ಜ್ಞಾನ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿದರೆ ವಿಶೇಷವಾದ ಫಲ, ಸಮೃದ್ಧವಾದ ಫಲ ಬರುತ್ತೆ ಅಂದ್ರಿ. ಈಗ ಇನ್ನೂ ಸಮೃದ್ಧವಾದ ಫಲ ಬರುತ್ತೆ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಿ. ಅದು ಹೇಗೆ? ನಂಗೆ ಅರ್ಥ ಆಗ್ತಿಲ್ಲ. ಅದನ್ನ ಹೆಂಗೆ ತಿಳ್ಕೊಳ್ಬೇಕು? ಸ್ವಲ್ಪ ಅದನ್ನ ನೀವು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ತುಂಬಾ ಚೆನ್ನಾಗಿದೆ ರೀ. ಸನತ್ ಸುಜಾತರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನ್ ಉತ್ತರ? ನಿಷ್ಕಲ್ಮಷಂ ತಪಸ್ತ್ವೇತತ್ ಕೇವಲಂ ಪರಿಚಕ್ಷತೆ ಏತತ್ ಸಮೃದ್ಧಮಪ್ರುದ್ಧಂ ತಪೋ ಭವತಿ ನಾನ್ಯಥಾ. ಸಮೃದ್ಧವಾದ ತಪಸ್ಸು ಇನ್ನೂ ಸಮೃದ್ಧವಾಗತ್ತೆ ಅಂದ್ರೆ ಅರ್ಥ ಏನು? ಯಾವುದೋ ಒಂದು ಪದಾರ್ಥ ಇದೆ, ಯಾವುದೋ ಒಂದು ಪದಾರ್ಥ, ಆ ಪದಾರ್ಥ ತಿಂದ್ರೆ ರೋಗ ಬರುತ್ತೆ ಅಂತ ಹೇಳ್ತಾರೆ. ಸುಮ್ನೆ ಬಾಳೆಹಣ್ಣು ತಿಂದು ಬಿಟ್ರೆ ಏನೋ ಒಂದು ರೋಗ ಬರುತ್ತೆ ಅಂತ ಹೇಳ್ತಾರೆ. ವಾದಿರಾಜ್ ಅದೇ ಉದಾಹರಣೆ ಕೊಡೋದು. ಕದಲ್ಯಾದಿ ದ್ರವ್ಯಸ್ಯ, ಯಾವುದೋ ಒಂದು ಬಾಳೆಹಣ್ಣು ಇತ್ಯಾದಿ ತಿಂದುಬಿಟ್ರೆ ಗ್ಯಾಸು ಪಾಸು ಏನೋ ರೋಗ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೋಗ ಕೊಡುವ ಬಾಳೆಹಣ್ಣಿಗೆ ಇನ್ಯಾವುದೋ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಿ ತಿನ್ಬಿಟ್ರೆ ರೋಗ ನಾಶ ಆಗತ್ತೆ. ಅದೇ ನೋಡಿ, ಬಾಳೆಹಣ್ಣಿಗೆ ಜೇನನ್ನ ಹಚ್ಚಿಕೊಂಡು ತಿಂದ್ಬಿಟ್ರೆ ರೋಗ ಹೊಡಿಯತ್ತೆ, ಗ್ಯಾಸ್ ಹೊಡಿಯತ್ತೆ. ಯಾವುದು ರೋಗವನ್ನ ಕೊಡುತ್ತೋ ಪದಾರ್ಥ, ಅದೇ ಪದಾರ್ಥಕ್ಕೆ ಇನ್ಯಾವುದೋ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಿಬಿಟ್ರೆ ರೋಗ ನಾಶ ಆಗತ್ತೆ. ಆಮಯೋಯಂ ಹಿ ಭೂತಾನಾಂ ಜಾಯತೆ ಏನ ಸುವ್ರತ. ವಾದಿರಾಜರು ಬರೀತಾರೆ ಈ ಮಾತನ್ನ. ತದೇವ ಹ್ಯಾಮಯ ದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ಯಾವ ಪದಾರ್ಥವನ್ನ ತಿನ್ನೋದ್ರಿಂದ ರೋಗ ಬರುತ್ತೆ, ಅದೇ ರೋಗ ಕೊಡುವ ಪದಾರ್ಥಕ್ಕೆ ಬೇರೆ ಇನ್ನೇನೋ ಮಿಕ್ಸ್ ಮಾಡಿ ತಿಂದ್ಬಿಟ್ರೆ ಅದೇ ಪದಾರ್ಥವೇ ರೋಗ ಪರಿಹಾರ ಮಾಡುತ್ತೆ. ಆದ್ದರಿಂದ ಕರ್ಮ ಅಂದ್ರೆ ತಪಸ್ಸು, ಯಜ್ಞ, ವ್ರತ, ಅನುಷ್ಠಾನ ಇದೆಲ್ಲವೂ ಕೂಡ ನಶ್ವರವಾದಂತಹ, ನಮ್ಮನ್ನ ಕೆಳಗೆ ಬೀಳಿಸುವಂತಹ ಸ್ವರ್ಗವನ್ನ ಕೊಡುತ್ತೆ. ಮೇಲೆ ಹೋಗಿ ಮತ್ತೆ ಅಧಪ್ಪ ಅಂತ ಕೆಳಗ್ ಬಿಸಾಕ್ಬಿಡುತ್ತೆ ರೋಗ ಇದ್ದ ಹಾಗೆ. ಅಂದ್ರೆ ಪುಣ್ಯ ಕೊಟ್ಟು ಪುಣ್ಯ ನಾಶ ಆದ್ಮೇಲೆ ಮತ್ತೆ ಕೆಳಗೆ ಬೀಳಿಸುವಂಥದ್ದು ತಪಸ್ಸು ಮೊದಲಾಗಿರತಕ್ಕಂತಹ ಕರ್ಮಗಳು. ಆದ್ರೆ ಅದನ್ನೇ ಅದೇ ತಪಸ್ಸು ಮೊದಲಾದವುಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ನೋಡಿ ಹೆಂಗಿದೆ ನೋಡಿ.
ಮೇಲಕ್ಕೆ ಕಳಿಸಿ ಮತ್ತೆ ಪುಣ್ಯನಾಶ ಆದ ಮೇಲೆ ಕೆಳಕ್ಕೆ ಬೀಳಿಸುವ ತಪಸ್ಸಿಗೆ ಭಗವಂತನ ಅನುಗ್ರಹ ಅನ್ನುವಂತಹ ಇನ್ನೊಂದು ದ್ರವ್ಯ ಸೇರಿಸಿ ನಾವು ತಿಂದು ಬಿಟ್ರೆ ಅದೇ ತಪಸ್ಸು ಎಂದೂ ಕೆಳಗೆ ಬೀಳಿಸದೇ ಇರುವಂತೆ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ನಾ ಹೇಳೋದೇನ್, ತಪಸ್ಸು ಕಲ್ಮಶರಹಿತವಾಗಬೇಕು. ಆದ್ದರಿಂದ ಕಲ್ಮಶದಿಂದ ಕೂಡಿದ ತಪಸ್ಸು ಅಂತಲೂ ಒಂದಿದೆ ಅಂತ ಅರ್ಥ ಆಯ್ತು. ಕಲ್ಮಶ ಅಂದ್ರೆ ದೋಷ. ದೋಷ ದೂರವಾದ ತಪಸ್ಸೇ ಭಗವಂತನ ಅನುಗ್ರಹಕ್ಕೆ ಕಾರಣ. ದೋಷದಿಂದ ಕೂಡಿದಂತಹ ತಪಸ್ಸಿಗೆ ಭಗವಂತನ ಅನುಗ್ರಹ ಆಗೋದಿಲ್ಲ. ನಾವ್ ಇಲ್ಲಿಂದ ನೆಕ್ಸ್ಟ್ ಕೇಳತಕ್ಕಂತಹ ವಿಷಯಗಳೆಲ್ಲ ಮೋಸ್ಟ್ ಬ್ಯೂಟಿಫುಲ್ ಪ್ರಮೇಯಗಳು. ಏನ್ ಹೇಳಿದಾಗಾಯ್ತು, ಈಗ ತಪಸ್ಸು ಇತ್ಯಾದಿಗಳನ್ನ ಮಾಡಿದ್ರೆ ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಸ್ವರ್ಗದಲ್ಲಿ ಪುಣ್ಯ ಕಳ್ಕೊಂಡ್ಮೇಲೆ ಮತ್ತೆ ಕೆಳಗೆ ಭೂಮಿಗೆ ಬರ್ಬೇಕು ಹೇಳಿದ್ರಲ್ಲ. ಅದೊಂಥರ ರೋಗ ಇದ್ದ ಹಾಗೆ, ರೋಗವನ್ನ ಕೊಡುವುದು. ಅದೇ ನಶ್ವರವಾದ ಸ್ವರ್ಗಾದಿ ಸುಖಗಳನ್ನ ಕೊಡುವ ತಪಸ್ಸಿಗೆ ಭಗವಂತನ ಅನುಗ್ರಹ ಅನ್ನುವ ಇನ್ನೊಂದು ವಸ್ತು ಮಿಕ್ಸ್ ಮಾಡಿಕೊಂಡು ತಪಸ್ ಮಾಡಿಬಿಟ್ರೆ ಕೆಳಗ್ ಬೀಳೋದೇ ಇಲ್ಲ. ಆದ್ದರಿಂದ ಭಗವಂತನ ಅನುಗ್ರಹ ಅನ್ನೋದಾಗಬೇಕಾದ್ರೆ, ಭಗವಂತನ ಅನುಸಂಧಾನ ಅಂತನ್ನೋದು ಬರ್ಬೇಕಾದ್ರೆ, ಜ್ಞಾನದ ಜೊತೆ ಸೇರಿ ನಮ್ಮ ತಪಸ್ಸು ಅನುಷ್ಠಾನ ಕರ್ಮಗಳು ಸ್ನಾನದಿಂದ ಮೊದಲು ಮಾಡಿಕೊಂಡು ರಾತ್ರಿ ಮಲಗೋ ತನಕ ಎಲ್ಲ ಕರ್ಮ ಸೇರುತ್ತಿದ್ರಲ್ಲಿ. ಬರೀ ಯಜ್ಞಯಾಗ ದಾನ ದಕ್ಷಿಣೆ ಮಾತ್ರ ಅಲ್ಲ. ಅದಾದಾಗ ಮಾತ್ರ ಸಮೃದ್ಧವಾದ ಫಲ ಬರುತ್ತೆ. ಸಮೃದ್ಧವಾದ ಫಲ ಬರೋದು ಯಾವಾಗ ಅಂದಾಗ ತಪಸ್ಸು ದೋಷರಹಿತವಾಗಿದ್ದಾಗ. ಆದ್ದರಿಂದ ನೀವ್ ಏನೇ ಮಾಡ್ಲಿ, ಎಲ್ಲ ಕರ್ಮಗಳಿಗೂ ಕೂಡ ತಪಸ್ಸೇ ಅಂದ್ರೆ ಎಲ್ಲ ಫಲಕ್ಕೂ ತಪಸ್ಸೇ ಮೂಲ. ತಪೋ ಮೂಲಮಿದಂ ಸರ್ವಂ ಯನ್ಮಾಂ ಪೃಚ್ಛಸಿ ಕ್ಷತ್ರಿಯ ತಪಸಾ ವೇದ ವಿದ್ವಾಂಸಃ ಪರೇತ್ಯಾಮೃತಮಾಪ್ನುಯುಹು. ತಪಸ್ಸೇ ಮೂಲ. ಈಗ ಸ್ವರ್ಗಕ್ಕೆ ಹೋಗಿ ಕೆಳಗೆ ಬೀಳ್ಲಿಕ್ಕೂ ತಪಸ್ ಮಾಡ್ಬೇಕು, ಕೆಳಗೆ ಬೀಳದೆ ಇರುವಂತ ಮೋಕ್ಷಕ್ಕೆ ಹೋಗ್ಲಿಕ್ಕೂ ತಪಸ್ ಮಾಡ್ಬೇಕು. ಕೆಳಗೆ ಬೀಳ್ಬೇಕಾದ್ರೆ ಅನುಸಂಧಾನ ಇಲ್ಲದೆ ಮಾಡಿರ್ಬೇಕು, ಅಲ್ಲೇ ಇರ್ಬೇಕಾದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅನುಸಂಧಾನ ಇಟ್ಕೊಂಡು ಮಾಡ್ಬೇಕು. ಅಂದ್ರೆ ಅನುಸಂಧಾನ ಬರ್ಲಿಕ್ಕೆ, ಅನುಸಂಧಾನ ಬರದೇ ಇರ್ಲಿಕ್ಕೆ, ದೋಷ ಇಲ್ಲ ಅಂದ್ರೆ ನಮ್ಮ ತಪಸ್ಸಿನಲ್ಲಿ ಅನುಸಂಧಾನ ಬರುತ್ತೆ, ದೋಷ ಇದ್ರೆ ಅನುಸಂಧಾನ ಬರಲ್ಲ. ಒಟ್ಟು ತಾತ್ಪರ್ಯ ಏನು? ಎಲ್ಲಕ್ಕೂ ಮೂಲ ಯಾವುದು? ತಪಸ್ಸೇ ಮೂಲ. ಐಹಿಕವಾದ ಇಲ್ಲಿ ನಾವು ಸಮೃದ್ಧವಾಗಿ ಬದುಕಬೇಕು ಅಂದ್ರೂ ತಪಸ್ಸು, ಪಾರತ್ರಿಕವಾದ ಸ್ವರ್ಗ ಮೋಕ್ಷಾದಿ ಲೋಕಗಳು ಬೇಕು ಅಂದ್ರೂ ತಪಸ್ಸು. ಅಷ್ಟೇ. ನೀನೇನ್ ಕೇಳಿದೆ? ಎಲ್ಲಕ್ಕೂ ತಪಸ್ಸೇ ಮೂಲ. ಆದ್ರೆ ಜ್ಞಾನಿಗಳು ವಿಶೇಷವಾಗಿ ಹರಿಪ್ರೀತಿಯಾಗ್ಲಿ ಅನ್ನುವ ಅನುಸಂಧಾನ ಇಟ್ಟುಕೊಂಡು ತಪಸ್ಸು ಮಾಡ್ತಾರೆ. ಆದ್ದರಿಂದ ಪರೇತ್ಯ ಅಂದ್ರೆ ಲಿಂಗಭಂಗಾಖ್ಯ ಮರಣಂ ಪ್ರಾಪ್ಯ ಅಂತ ಬರೀತಾರೆ ರಾಜರು. ಲಿಂಗಭಂಗ ಎನ್ನುವ ಸಾವನ್ನ ಅಂದ್ರೆ ಲಿಂಗದೇಹವನ್ನ ನಾಶ ಮಾಡಿಕೊಂಡು ಅಮೃತ ಮಾಪ್ನುಯುಹು. ಅಮೃತ ಅಂದ್ರೆ ಏನು? ಭಾಗವತದಲ್ಲಿ ಹೇಳ್ತಾರೆ, ಅಮೃತಂ ಕ್ಷೇಮಮ ಭಯಂ ತ್ರಿಧಾಮೋಧಾಯಿ ಮೂರ್ಧಸು ಅಂತ. ಅಮೃತ, ಕ್ಷೇಮ, ಅಭಯ ಅಂತ ಭಗವಂತನ 3 ಲೋಕಗಳು, ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ. ಆದ್ದರಿಂದ ಅಮೃತ ಅಂದ್ರೆ ಏನು? ವೈಕುಂಠ. ಹರಿಪ್ರೀತಿಯಾಗ್ಲಿ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಜ್ಞಾನಿಗಳು ತಮ್ಮ ಎಲ್ಲ ಕರ್ಮಗಳನ್ನ ಮಾಡ್ತಾರೆ. ಆದ್ದರಿಂದ ಅವರು ಅಮೃತ ಆಗಿಬಿಡ್ತಾರೆ, ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಆದ್ದರಿಂದ ಮೋಕ್ಷಪ್ರದನಾದ ಭಗವಂತನ ದರ್ಶನ ಮಾಡೋದು, ಮೋಕ್ಷಕ್ಕೆ ಹೋಗೋದು ತಪಸ್ಸಿನಿಂದಲೇ. ಆದ್ದರಿಂದ ನಾವು ಕರ್ಮವನ್ನ ಮಾಡಬೇಕಾದ್ರೆ ಎಷ್ಟು ನಿಷ್ಕಲ್ಮಶವಾಗಿ ಮಾಡಬೇಕು ನೋಡಿ, ದೋಷ ಇಲ್ಲದೆ ಮಾಡಬೇಕು. ತಾತ್ಪರ್ಯ ಇಷ್ಟು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ ಮೇಲೆ ಧೃತರಾಷ್ಟ್ರ ಕೇಳ್ದ,
ತಪಸ್ಸಿನಲ್ಲಿ ದೋಷಗಳಿದ್ಯಾ? ಅಬ್ಬಾ, ನೋಡಿ ಎಷ್ಟು ಇನ್ ಡೆಪ್ತ್ ಹೋಗ್ತಾ ಇದ್ದಾರೆ ವಿಷಯದಲ್ಲಿ. ಡೀಪ್ ಹೋಗೋ, ಡೀಪ್ ಸಿ ಅಲ್ವಾ. ಮುತ್ತು ರತ್ನಗಳು ಸಿಗೋದು ಯಾವಾಗ ಅಂದಾಗ ಆಳಕ್ಕಿಳಿದಾಗ್ಲೇ. ನಾವು ಬರೀ ಮಹಾಭಾರತ ಕಥೆ ಮಾತ್ರ ಸಾಕು ನಮಗೆ, ಕೃಷ್ಣ ನಾರಾಯಣ ಗೋವಿಂದ ಹರಿಸರ್ವೋತ್ತಮ ಅಂತ ಅಂದ್ಬಿಟ್ರೆ ಸಾಕು ಅಂತಂದ್ರೆ ಇಲ್ಲ, ಅದೆಲ್ಲ ಬರೀ ಮೇಲ್ಮೇಲಷ್ಟೇ. ಪಾಯಸದ ರುಚಿ ಗೊತ್ತಾಗೋದು ಯಾವಾಗ ಅಂತಂದಾಗ ಅಡಿಗೆ ಹಾಕಿ ಕಲಗಿ ಸೌಟಿನ್ ತೆಗೆದಾಗ ಮಾತ್ರ. ಬರೀ ಮೇಲ್ಮೇಲ್ ಸಿಹಿ ಆದ್ರೆ ಸಿಹಿ ಅಲ್ಲ, ದ್ರಾಕ್ಷಿ ಬಾದಾಮಿ ಗೋಡಂಬಿ ಎಲ್ಲ ಇದೆಲ್ಲ ಅದನ್ನ ತೆಗೆದಾಗ ಗೊತ್ತಾಗತ್ತೆ. ಅದೇ ಇದು ಕನಸು ಜಾತಿಯ. ನಾವು ಬರೀ ಮೇಲ್ ಮಾತ್ರ ಮಹಾಭಾರತ ಟೇಸ್ಟ್ ಮಾಡ್ತೀವಿ ಅಂದ್ರೆ ಅದೇನೂ ಇಲ್ಲ. ಕಬ್ಬನ್ನ ಬರೀ ಸಿಪ್ಪೆ ತೆಗೀದೆ ಹಾಗೆ ನೆಕ್ಕದ ಹಾಗೆ ನಾಲಿಗೆಯಲ್ಲಿ ರುಚಿ ಇದೆಯಾ? ಹಾಗೆ ಅವನು ಕೇಳ್ದ, ತಪಸ್ಸಿ ಕಲ್ಮಶ ಇದೆಯಾ? ಕಲ್ಮಶ ಅಂದ್ರೇನು? ದೋಷ. ಸ್ವಾಮಿ, ನಿಷ್ಕಲ್ಮಶವಾದ ತಪಸ್ಸಿನಿಂದಲೇ ಜ್ಞಾನಿಗಳು ಅಪರೋಕ್ಷ ಜ್ಞಾನವನ್ನ ಪಡೆದ್ರು ಅಂತ ಹೇಳಿದ ಮೇಲೆ ಕಲ್ಮಶಗಳು ಯಾವುದು? ಯಾಕೆ ಅಂದ್ರೆ ನಾವೆಲ್ಲ ಸಾಧನೆ ಮಾಡುವಂತಹ ಜನ, ನಾವೆಲ್ಲರೂ ಸಾಧನೆಯನ್ನ ಮಾಡುವಂತಹ ಜನಗಳು. ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಬೇಕಲ್ಲ. ತಪ್ಪನ್ನೇ ಸರಿ ಅಂತ ಮಾಡ್ತಾ ಇದ್ರೆ, ಯಾವುದು ತಪ್ಪು ಅನ್ನೋ ಜ್ಞಾನ ಇಲ್ಲ ಅಂದ್ರೆ ಯಾವುದು ಸರಿ ಅನ್ನುವ ಜ್ಞಾನ ಬರಲ್ಲ. ಎಲ್ಲಾ ಹೋಗೋದು ರೋಮ್ಗೆ, ಎಲ್ಲಾ ದಾರಿಯು ರೋಮ್ ಕಡೆಗೆ ಅಂತ ಕೂತ್ರೆ ಅಲ್ಲೆಲ್ಲ ತಿರುಗಾಡ್ ಸಾಯ್ತಾ ಇರ್ತಾನೆ ಹೊರತು ಒಂದು ಮಾರ್ಗಕ್ಕೆ ಹೋಗೋದಿಲ್ಲ ಅವನು. ತಪ್ಪು ಯಾವುದು ಅಂತ ಮೊದಲು ಗೊತ್ತಾದ್ರೆ ಆಮೇಲೆ ಸರಿ ಯಾವುದು ಅಂತ ಗೊತ್ತಾಗತ್ತೆ. ಆದ್ದರಿಂದ ಸ್ವಾಮಿ, ನನಗೆ ತಪಸ್ಸಿನ ಕಲ್ಮಶಗಳನ್ನ ಹೇಳ್ರಿ. ಕಲ್ಮಶಂ ತಪಸೋ ಬ್ರೂಹಿ ಶ್ರುತಂ ನಿಷ್ಕಲ್ಮಶಂ ತಪಃ. ಇಲ್ಲಿ ತನಕ ನಿಷ್ಕಲ್ಮಶವಾದಂತಹ ತಪಸ್ ಯಾವುದು ಅಂತ ಹೇಳಿದ್ರು. ಹರಿಯರ್ಪಿತವಾದ ಬುದ್ಧಿಯಿಂದ ಹರಿ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಕರ್ತೃತ್ವಾನುಸಾನದಿಂದ ಎಲ್ಲ ಅಭಿಮಾನ ಅಹಂಕಾರಾದಿಗಳನ್ನ ಬಿಟ್ಟು ಮಾಡಬೇಕಾದ್ದು. ನಿಷ್ಕಲ್ಮಶವಾದ ತಪಸ್ಸಿನ ಬಗ್ಗೆ ಇಷ್ಟುದ್ದ ಹೇಳಿದ್ರಿ, ತಪಸ್ಸಿನ ಕಲ್ಮಶಗಳ ಬಗ್ಗೆ ಹೇಳಿ ಸ್ವಾಮಿ. ಗುಹ್ಯವಾದ ಪ್ರಮೇಯ, ಸನಾತನವಾದ ವೇದೋಕ್ತವಾದ ಪ್ರಮೇಯ, ನನಗೆ ನೀವಿದನ್ನ ಹೇಳಬೇಕು ಅಂತ ಕೇಳ್ತಾ ಇದ್ದ ಹಾಗೆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ಭಗವಂತನ ಅನುಸಂಧಾನವಿಲ್ಲದೆ ಮಾಡುವ ತಪಸ್ಸಿಗೆ ಬಹಳ ದೋಷಗಳಿವೆ. ಎಲ್ಲ ಹೇಳಲಿಕ್ಕಾಗಲ್ಲ ಅಂತ ನಾನು ತಪಸ್ಸು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಪಸ್ಸು ಅಂದ್ರೇನು? ಸಂತಾಪ, ಉಪವಾಸ, ವ್ರತ, ನಿಯಮ, ನಿಷ್ಠೆ ಎಲ್ಲವೂ ತಪಸ್ಸೆ. ದೇವರ ಪೂಜೆ, ಪಾರಾಯಣ, ಜಪ, ರಂಗೋಲಿ ಹಾಕೋದು, ದೀಪ ಹಚ್ಚೋದು, ದೇವರ ಪಾತ್ರೆಗಳನ್ನು ತೊಳೆಯೋದು, ಪಾರಾಯಣ ಮಾಡೋದು ಎಲ್ಲ ತಪಸ್ಸೆ. ಬರೀ ಕಾಡಲ್ಲಿ ಹೋಗಿ ಮೂಗ್ ಹಿಡ್ಕೊಂಡು ಕೂತ್ಕೊಳ್ಳೋದು ಮಾತ್ರ ತಪಸ್ಸಲ್ಲ. ಆ ತಪಸ್ಸು ಭಗವದ್ ಅನುಸಂಧಾನದಿಂದ ಕೂಡಿದ್ರೆ ದೋಷ ಇಲ್ಲ. ಭಗವಂತನ ಅನುಸಂಧಾನ ಇಲ್ಲ ಅಂದ್ರೆ ತುಂಬಾ ದೋಷ. ಏನು ತಪಸ್ಸಿಗೆ ದೋಷಗಳು ಹೇಳ್ತಾರೆ ನೋಡಿ. ಕ್ರೋಧಾದಯೋ ದ್ವಾದಶಯಸ್ಯ ದೋಷಾಃ. ಕ್ರೋಧವೇ ಮೊದಲಾದ 12 ದೋಷಗಳು. 12 ಯಾವುದು ಅಂತ ನೆಕ್ಸ್ಟ್ ಹೇಳ್ತಾರೆ. ಕ್ರೋಧವೇ ಮೊದಲಾದ 12 ದೋಷಗಳು. ತಥಾ ನೃಶಂಸಾನಿ ಚ ಸಪ್ತರಾಜನ್. ಹಾಗೆ 7 ನೃಶಂಸಗಳು, 7 + 6 13 ನೃಶಂಸಗಳನ್ನ ಮಧ್ಯೆ ಹೇಳ್ತಾರೆ. ಇರ್ಲಿ, 7 ನೃಶಂಸಗಳು ಅಂದ್ರೆ 12 ದೋಷಗಳು, 7 ನೃಶಂಸಗಳು. ಇದನ್ನ ಬಿಟ್ಟು ಜ್ಞಾನಾದಿ 12 ಗುಣಗಳನ್ನ ಇಟ್ಟುಕೊಂಡ್ರೆ ಏನಾಯ್ತು? ಕ್ರೋಧವೇ ಮೊದಲಾದ 12 ದೋಷಗಳು, 7 + 6 13 ನೃಶಂಸಗಳು. ಅದು ಬಿಟ್ಟು ಜ್ಞಾನಾದಿ 12 ಗುಣಗಳನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಆ ಬ್ರಾಹ್ಮಣ, ಆ ಸಾಧಕ ಫಲ ಪಡಿತಾನೆ. ಕರ್ಮಕ್ಕೆ
ವಿಶೇಷವಾದ ಫಲವನ್ನ ಪಡೀತಾನೆ. ಇಷ್ಟ ಹೇಳ್ಬಿಟ್ರು. ಇಷ್ಟ ಹೇಳಿ ಯಾವುದು ಕ್ರೋಧವೇ ಮೊದಲಾದ 12 ದೋಷ ಅಂದ್ರಲ್ಲ, ಯಾವುದದು ಕ್ರೋಧವೇ ಮೊದಲಾದ 12 ದೋಷ ಅಂದ್ರೆ ಯಾವುದು ಹೇಳ್ತಾರೆ. ಕ್ರೋಧ ಕಾಮೋ ಲೋಭ ಮೋಹೌ ವಿವಿತ್ಸಾ ಅಕೃಪಾ ಅಸೂಯಾ ಮಾನಶೋಕೌ ಸ್ಪೃಹಾ ಚ ಈರ್ಷ್ಯಾ ಜುಗುಪ್ಸಾ ಚ ಮಹಾಗುಣೇನ ಸದಾ ವರ್ಜ್ಯ ದ್ವಾದಶೈತೆ ನರೇಣ. ಮಹಾಗುಣೇನ ನರೇಣ, ಮಹಾಗುಣ ಅಂತ. ಮಹಾಗುಣ ಅಂದ್ರೆ ದೊಡ್ಡ ಗುಣಗಳಿಂದ ಕೂಡಿದ್ದಾನೆ ಅಂತ ಅರ್ಥ ಅಲ್ಲ ಇಲ್ಲಿ. ಮಹಾಗುಣ ಅಂದ್ರೆ ತುಂಬಾ ದೊಡ್ಡ ಗುಣದಿಂದ ಕೂಡಿದ್ದಾನೆ, ಆದ್ದರಿಂದ ಅವನು ಮಹಾಗುಣ. ಆ ಅರ್ಥ ಅಲ್ಲ ಇಲ್ಲಿ. ಮಹಾಗುಣ ಅಂದ್ರೆ ಏನು? ವಾದಿರಾಜರು ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ಕೊಡ್ತಾರೆ. ಮಹಾಗುಣ ಅಂತಂದ್ರೆ ಎಲ್ಲರಿಗಿಂತ ದೊಡ್ಡವರಿಗಿಂತಲೂ ದೊಡ್ಡವನಾದವನು ಭಗವಂತ. ಎಷ್ಟು ದೊಡ್ಡ ಪದಾರ್ಥಗಳನ್ನು ನೋಡಿ ನೀವು. ಆ ಎಲ್ಲ ದೊಡ್ಡ ಪದಾರ್ಥಗಳಿಗಿಂತಲೂ ದೊಡ್ಡವನಾದವನು ಭಗವಂತ. ಆದ್ದರಿಂದ ಅವನು ಮಹತ್. ಅಂತಹ ಭಗವಂತನನ್ನ ಪಡಿಲಿಕ್ಕೆ, ಅಂತಹ ಭಗವಂತನ ದರ್ಶನವನ್ನ ಮಾಡೋದಕ್ಕೆ ಯೋಗ್ಯತೆಯನ್ನ ಉಳ್ಳವನು ಮಹಾಗುಣ ಸಾಧಕ. ಮಹದ್ ಬ್ರಹ್ಮೇತಿ ಯತ್ ಪ್ರೋಕ್ತಂ ಮಹತ್ವಾನ್ ಮಹತಾಮಪಿ ತತ್ಪ್ರಾಪ್ತಿ ಗುಣ ಸಂಯುಕ್ತೋ ಮಹಾಗುಣ ಇತಿ ಸ್ಮೃತಃ. ವಾದಿರಾಜರು ಹೇಳ್ತಾರೆ, ಮಹಾಗುಣನಾದಂತಹ ಸಾಧಕ ಬ್ರಹ್ಮ ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳುತ್ತೆ ಸರಿ. ಸರಿ. ಮಹಾಗುಣಗಳು ಅದು ಯಾವುದು? ನೆಕ್ಸ್ಟ್ ಹೇಳ್ತಾರೆ 12 ಜ್ಞಾನಾದಿ ಮಹಾಗುಣಗಳು. ಈಗ ನಾವು ಬಿಡಬೇಕಾದ 12 ದೋಷಗಳು ಅಂದ್ರೆ ಸಾಧಕ ಯಾವ 12 ದೋಷಗಳನ್ನ ಬಿಡಬೇಕು? ಮೊದಲನೆಯದು ಕ್ರೋಧ. ಎಲ್ಲಕ್ಕೂ ಕ್ರಮ ಪ್ರಕಾರವಾಗಿ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಕ್ರೋಧ ಅಂದ್ರೆ ಏನು? ಆಸೆಯಿಂದ ಬರುವಂಥದ್ದು. ಆಸೆ ಒಂದ್ಸಲ ಮನಸ್ಸೊಳಗೆ ಬಂದು ಸೇರ್ಕೊಂಡ್ಬಿಡ್ತು ಅಂತಂದ್ರೆ ಮನಸ್ಸನ್ನು ಅಲ್ಲಾಡಿಸ್ತಿರತ್ತೆ. ಆಸೆ ಒಂದು ಸಲ ಮನಸ್ಸೊಳಗೆ ಪ್ರವೇಶ ಮಾಡಿಬಿಡ್ತು ಅಂತಂದ್ರೆ ಮನಸ್ಸನ್ನು ಅಲ್ಲಾಡಿಸ್ತಿರತ್ತೆ. ಒಂದೊಂದ್ಸಲ ಶರೀರದಲ್ಲಿ ಬೆವರು ಬರ್ತಾ ಇರುತ್ತೆ, ದೇಹ ನಡುಗ್ತಾ ಇರುತ್ತೆ, ಹುಬ್ಬುಗಳು ಕೂಡುತ್ತೆ, ಯಾರಿಗಾರು ಹೊಡಿಬೇಕು ಅನ್ಸುತ್ತೆ, ಬಿಸಾಕಬೇಕು ಅನ್ಸುತ್ತೆ. ಯಾರಾದ್ರೂ ಹೊಡೆದ್ರೆ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಿ ಓ ಅಂತ ಕೂಗಲಿಕ್ಕೆ ಕಾರಣ ಆಗುತ್ತೆ. ಅದನ್ನ ಏನ್ ಕರೀತಾರೆ? ಕೋಪ. ಅದು ತಪಸ್ಸನ್ನ ಹಾಳು ಮಾಡುತ್ತೆ. ಮೊದಲನೇ ತಪಸ್ಸನ್ನ ಹಾಳು ಮಾಡುವ 12ರಲ್ಲಿ
ಇದು ಒಂದು. ಎರಡನೇದು ಯಾವುದು? ಕಾಮ. ಅದು ಬೇಕು ಇದು ಬೇಕು ಅನ್ನೋ ಆಸೆ. ತ್ರ್ಯಾದ್ಯಭಿಲಾಷ, ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ. ಮೂರನೇದ್ ಯಾವುದು? ಲೋಭ. ಶಕ್ತಿ ಇದ್ರೂ ಭಗವಂತ ನಮಗ್ ಕೊಟ್ಟಿದ್ರು, ಸತ್ಪಾತ್ರನಾದವನು ಕಣ್ಣೆದುರಿಗಿದ್ರು ಅವನಿಗೆ ಕೊಡ್ಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ದ್ರವ್ಯ ಅಪ್ರತಿಪಾದನಂ ಸತ್ಯಾಂ ಶಕ್ತೌ ಸತ್ಪಾತ್ರೆ ಸದ್ರವ್ಯ ಪ್ರತಿಪಾದನಂ ಲೋಭ. ಶಕ್ತಿ ಇಲ್ದೇ ಇರೋರ ಬಗ್ಗೆ, ಬಡವರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಯಾರಿಗೆ ಶಕ್ತಿ ಇದೆ, ಶಕ್ತಿ ಇದ್ರು ಸಂಪತ್ತಿದ್ರು ಸತ್ಪಾತ್ರರು ಗೊತ್ತಿದ್ರು ಅವ್ರಿಗೆ ಕೊಡದೇ ಇರ್ತಾನಲ್ಲ, ಅವನು ಲೋಭಿ. ಮೂರನೇದು. ಆಮೇಲೆ ಮೋಹ ಅಂತಾರೆ, ಜ್ಞಾನವೇ ಇಲ್ದೇ ಇರೋವಂಥದ್ದು. ನನಗೆ ಯಾವುದು ಒಳ್ಳೇದು, ನಾನು ಯಾವುದು ಮಾಡಿದ್ರೆ ಒಳ್ಳೆ, ಸ್ವಹಿತ ಜ್ಞಾನಂ ಕೃತ್ಯ ಜ್ಞಾನ ಶೂನ್ಯತ. ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನೋ ಜ್ಞಾನ ಇಲ್ಲ, ಯಾವುದು ಮಾಡೋದ್ರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ಜ್ಞಾನ ಇಲ್ಲ. ಅದನ್ನ ಮೋಹ ಅಂತ. ನಾಲ್ಕನೆಯದ್ದು. ಐದನೆಯದು ವಿವಿತ್ಸ. ಹೇಗಾದ್ರೂ ಮಾಡಿ ಆ ಸುಖ ಅನುಭವಿಸಲೇಬೇಕು. ಎಷ್ಟು ಕಷ್ಟ ಆದ್ರೂ ಪಟ್ಟು ಅದನ್ನ ತಿನ್ಲೇಬೇಕು ನೋಡಿ. ಅದನ್ನ ಅಪ್ಪಿ ಪಾಯಸ ತಿನ್ಲೇಬೇಕು, ಎಷ್ಟು ಕಷ್ಟಾರ ಆಗ್ಲಿ. ವಿಶೇಷೇಣ ವಿವಿಧೈರುಪಾಯೈ ವಿಷಯಾನ್ವೇಷಣೇಚ್ಛ. ವಿವಿತ್ಸ ನೋಡಿ, ಎಷ್ಟು ಒಂದೊಂದು ದುರ್ಗುಣಗಳು ಇಲ್ಲಿ ನಮ್ಮನ್ನ ಸಾಧನೆಯಿಂದ ನಾಶ ಮಾಡಿಬಿಡುತ್ತೆ. ನಾನಾ ಉಪಾಯ ಮಾಡ್ತಾನಂತೆ. ಆ ವಿಷಯ ಸುಖವನ್ನ ಅನುಭವಿಸಬೇಕು ಅಂತ ನಾನಾ ಉಪಾಯಗಳನ್ನ ಮಾಡಿ ಹುಡುಕಿ ಅನುಭವಿಸ್ಬಿಡೋದು, ಅದು ವಿವಿತ್ಸ. ಆಮೇಲೆ ಅಕೃಪ, ಆರನೇದು. ದಯೆನೇ ಇಲ್ಲ, ನಿಷ್ಠುರವಾಗಿ ಮಾತಾಡುವಂಥದ್ದು. ಮತ್ತೆ ಅಸೂಯ. ಅಸೂಯ ಅಂದ್ರೆ ಎರಡು ಅರ್ಥ ಕೊಡ್ತಾರೆ ವಾದಿರಾಜರಲ್ಲಿ. ಸಾತ್ವಿಕರಲ್ಲಿ ದೋಷ ಹೇಳುವಂಥದ್ದು, ಬೇರೆಯವರಲ್ಲಿ ಏನಾದ್ರೂ ಒಳ್ಳೆ ಗುಣ ಇದ್ರೆ ಅದನ್ನ ಸಹನೆ ಮಾಡದೆ ಇರತಕ್ಕಂಥದ್ದು. ಸಾತ್ವಿಕರಲ್ಲಿ ಒಳ್ಳೆ ಗುಣ ಇದೆ, ಬೈತಾ ಇರೋದು. ಮತ್ತೆ ಬೇರೆಯವರಲ್ಲಿ ಏನಾದ್ರೂ ಒಳ್ಳೆ ಗುಣ ಇದ್ರೆ ತಡ್ಕೊಳ್ಲಿಕ್ಕೆ ಆಗೋಲ್ಲ ಇವನಿಗೆ, ಅದು ಅಸೂಯ. ಅದು ಏಳನೇದು. ಮಾನ. ಮಾನ ಅಂದ್ರೇನು? ನಾನ್ ದೊಡ್ಡವನು, ಸ್ವಾತ್ಮನಿ ಮಹತ್ವ ಜ್ಞಾನ ದೊಡ್ಡವನು ಅಷ್ಟೇ, ಆ ಜ್ಞಾನ. ಮತ್ತೆ ಶೋಕ, ಕಳೆದು ಹೋದ ವಿಷಯದಲ್ಲಿ ದುಃಖ. ಯಾವತ್ತೂ ಹೊರಟು ಹೋಗಿದೆ, ಗತಾನುಸ್ಮರಣಜನ್ಯ ದುಃಖ ವಿಶೇಷ ಅಂತ ರಾಜರು ಬರೀತಾರೆ. ಹೊರಟು ಹೋಗಿದೆ, ಹೊರಟು ಹೋದ ಪದಾರ್ಥವನ್ನ ನೆನಪು ಮಾಡ್ಕೊಂಡು ದುಃಖ ಪಡೋದು, ಅದು ಶೋಕ. ಇನ್ನೊಂದು ಸ್ಪೃಹ, ಆಸೆ. ಆಹಾ ತಿನ್ಬೇಕ್ರಿ, ಎಷ್ಟ್ ಚೆನ್ನಾಗಿತ್ರಿ, ತಿನ್ಬೇಕು. ಸ್ಪೃಹ ಅನ್ನೋದಕ್ಕೆ ಎರಡು, ಬೇರೆಯವರ ಆಸೆಯ ಮೇಲೆ ಇಚ್ಛೆ ಪಡೋದು ಅಂತ, ಬೇರೆಯವರ ಪದಾರ್ಥದ ಮೇಲೆ. ಪರದ್ರವ್ಯೇಚ್ಛ, ಅದು ಬೇಕು ಇದು ಬೇಕು ಅಂತ ಆಸೆ, ಬೇರೆಯವ್ರು ನೋಡಿ ಅದ್ ನಂಗೆ ಬೇಕು ಅಂತ ಆಸೆ. ಆಮೇಲೆ ಕೊನೆಗೆ 11ನೇದು ಯಾವುದು? ಈರ್ಷ್ಯ. ಬೇರೆಯವರ ಸಂಪತ್ತನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋದು, ಅದು ಈರ್ಷ್ಯೆ. 12ನೇದು ಯಾವುದು? ಜುಗುಪ್ಸ. ಬೇರೆಯವರಲ್ಲಿ ಗುಣ ಇದ್ರೂ ಅವ್ರ ಗುಣ ಇಲ್ಲ, ಅವನ್ ಮಹಾ ಅಯೋಗ್ಯ ಅಂತ ಇರೋವಂಥದ್ದು. ಇಲ್ಲಿಗೆ 12 ಗುಣಗಳಾಯ್ತು. ಕ್ರೋಧ, ಕಾಮ, ಲೋಭ, ಮೋಹ, ವಿವಿತ್ಸ, ಅಕೃಪ, ಅಸೂಯ, ಮಾನ, ಶೋಕ, ಸ್ಪೃಹ, ಈರ್ಷಾ, ಜುಗುಪ್ಸ. ಈ 12 ದೋಷಗಳನ್ನ ಬಿಡಬೇಕು. ಯಾವಾಗ ಬಿಡಬೇಕು ಹೇಳ್ತಾರೆ ನೋಡಿ ಇಲ್ಲಿ. ತಪಸ್ಸು ಮಾಡ್ಬೇಕಾದ್ರೆ ಬಿಡ್ಬೇಕು. ನಾವಂದ್ವಿ, ಹೌದಾಚಾರ್ಯ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹೊಟ್ಟೆ ಉರ್ಕೊಳ್ಳಲ್ಲ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬೇರೆಯವರ ಗುಣ ಹೇಳಲ್ಲ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮಾಡಲ್ಲ, ದೇವ್ರ ಪೂಜೆ ಮಾಡಾದ್ಮೇಲೆ ಬೈತಾ ಕೂತ್ಕೊಳ್ಳೋದ? ಅದಕ್ಕೆ ಹೇಳ್ತಾರೆ ಸದಾ ವರ್ಜ್ಯ. ಯಾವಾಗಲೂ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಇವತ್ತು, ನೆನ್ನೆ, ನಾಳೆ, ತ್ರಿಕಾಲಗಳಲ್ಲಿ
ತ್ರಿಮುಹೂರ್ತಗಳಲ್ಲಿ ಯಾವಾಗ್ಲೂ ಬಿಡ್ಬೇಕಿದನ್ನು. ಯಾವ ಜೀವಂ ನೋಡಿ, ಯಾವ ಬದುಕಿರೋ ತನಕ ಬಿಡಬೇಕು. ಇದೇ ಸಾಧನೆ. ಏಕೈಕಮೇಷಾಂ ರಾಜೇಂದ್ರ ಮನುಷ್ಯಂ ಪರ್ಯುಪಾಸತೆ ಲಿಪ್ಸಮಾನೋಂತರಂ ತೇಷಾಂ ಮೃಗಾಣಾಮಿವ ಲುಬ್ಧಕಃ. ಎಲ್ಲ ಬಿಡ್ಬೇಕಿದನ್ನ. ಯಾಕೆ ಬಿಡ್ಬೇಕು ಅಂತಂದ್ರೆ, ಯಾಕೆ ಬಿಡ್ಬೇಕಿದನ್ನ, ಕಷ್ಟಪಟ್ಟು ಯಾಕೆ ಬಿಡ್ಬೇಕಿದನ್ನ ಅಂದ್ರೆ ಹೇಳ್ತಾರೆ, ಈಗ ಒಂದು ಜಿಂಕೆ ಹುಲ್ ತಿಂತಾ ಇದೆ, ಕಾಡಲ್ಲಿ ಹುಲ್ ತಿಂತಾ ಇದೆ. ಅದನ್ನ ತಿನ್ಬೇಕು ಅಂತ ಲುಬ್ಧಕ, ಒಂದ್ ಸಿಂಹವೋ ಹುಲಿಯೋ ಅದಕ್ಕೆ ಗೊತ್ತಾಗದೇ ಇರೋ ತರ, ಗೊತ್ತಾಗಿ ಬಂದ್ರೆ ಪರವಾಗಿಲ್ಲ, ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೋದು. ಗೊತ್ತಾಗದೆ ಬಂದ್ರೆ ಏನ್ ಮಾಡೋದ್ರಿ? ಬ್ಯಾಕ್ ಡೋರ್ ಎಂಟ್ರಿ ಕೊಟ್ಟು ನಮ್ಮ ಒಳಗ್ ಸೇರ್ಕೊಂಡ್ಬಿಟ್ರೆ ಏನ್ ಮಾಡೋದು? ನನಗೆ ಅಹಂಕಾರ ಇಲ್ಲ, ನನಗೆ ಅಹಂಕಾರ ಇಲ್ಲ, ನನಗೆ ಅಹಂಕಾರ ಇಲ್ಲ ಅಂತ 25 ಸಲ ಹೇಳ್ತಾ ಇದ್ದಾನೆ ಅಂದ್ರೆ ಅವನಷ್ಟು ದುರಹಂಕಾರಿ ಇನ್ನೊಬ್ಬ ಇಲ್ಲ ಅಂತ ಅರ್ಥ. ಅವನಿಗೆ ಗೊತ್ತಿಲ್ಲದೆ ಅವನಲ್ಲಿ ಅಹಂಕಾರ ಸೇರ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಹಾಗೆ ಡೈರೆಕ್ಟ್ ಆಗಿ ಬಂದ್ರೆ ತಪ್ಪಿಸ್ಕೊಂಡು ಓಡ್ ಹೋಗ್ಬೋದು. ಇದೆಲ್ಲ ಬ್ಯಾಕ್ ಡೋರ್ ಎಂಟ್ರಿ, ಗೊತ್ತಾಗದೆ ನಮ್ಮನ್ನ ಅಟ್ಯಾಕ್ ಮಾಡುವಂತದ್ದು ಇವೆಲ್ಲ. ಹಾಗೆ ಜಿಂಕೆಯನ್ನ ಹುಲಿ ಸಿಂಹಗಳು ಅದಕ್ಕೆ ಗೊತ್ತಾಗದೇ ಇರುವಂತೆ ದೂರದಲ್ಲಿ ಬಚ್ಚಿಟ್ಟುಕೊಂಡು ಟೈಮ್ ನೋಡಿ ಹೊಡೆದ್ ಹಾಕತ್ತಲ್ಲ, ಹಾಗೆ ಏತೆ ಕ್ರೋಧಾದಯ ಒಂದೊಂದೊಂದೊಂದು ಪ್ರತ್ಯೇಕವಾಗಿ ನಮ್ಮನ್ನ ಒಳಗೆ ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇರುತ್ತೆ. ದೇಹದಲ್ಲೆಲ್ಲ ಇದೆ, ತುಂಬೋಗಿದೆ ಆಗ್ಲೇ. ಸರ್ವತ್ರ ದೇಹಂ ವ್ಯಾಪ್ಯ ತಿಷ್ಠಂತಿ, ತಲೆಯಿಂದ ಕಾಲ್ ತನಕ ಸಮಗ್ರ ದೇಹದಲ್ಲಿ ವ್ಯಾಪಿಸಿಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಆದ್ರೆ ಅದರ ಅಭಿವ್ಯಕ್ತಿ ಆಗ್ಲಿಕ್ಕೆ ಕಾಲ ಬೇಕಷ್ಟೆ. ನಮ್ಮ ಒಂದೇ ಒಂದು ಲೂಪ್ ಹೋಲ್ ಅನ್ನ ನೋಡ್ಕೊಂಡು ಹ್ಯಾಟ್ ಅಂತ ಹೊರಗೆ ಆ ಕಂಬವನ್ನ ಒಡೆದು ನರಸಿಂಹದೇವರು ಹೊರಗೆ ಬಂದ ಹಾಗೆ ನಮ್ಮ ಒಂದೇ ಒಂದು ಲೂಪ್ ಹೋಲ್ ಅನ್ನ ನೋಡಿಕೊಂಡು ಕಾಮ, ಕ್ರೋಧ, ಮದ, ಮೋಹ, ಮಾನ 12 ಹೇಳಿದ್ನಲ್ಲ, 12 ಸನತ್ ಕುಮಾರ್ ಏನ್ ಹೇಳ್ತಾರೆ, ಹಟ್ ಅಂತ ಹೊರಗೆ ಬಂದ್ಬಿಡುತ್ತೆ. ಆದ್ದರಿಂದ ಅಜ ಮಹಾಪ್ರಯತ್ನ ಪಟ್ಟು ಸಾಧಕನಾಗಿರ್ತಕ್ಕಂತಹ ವ್ಯಕ್ತಿ ಇದನ್ನ ಬಿಟ್ಟು ಬಿಡಬೇಕು, ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಇದಾಗೋದಿಲ್ಲ. ಯಾಕೆ? ಕಾಯ್ತಾ ಇರುತ್ತಪ್ಪ ನಮ್ಮನ್ನ ಬೀಳಿಸ್ಬೇಕು ಅಂತ. ಪ್ರಯತ್ನ ಪಡಬೇಕು. ಅಲ್ಲಿಗೇನಾಯ್ತು? 12 ದೋಷಗಳು ಹೇಳಿದ ಹಾಗಾಯ್ತು. ಇನ್ನು 13 ನೃಶಂಸಗಳು, ಅಂದ್ರೆ ಯಾರಿಗೆ ಅವ್ರು ಮಾಡಿದಂತಹ ತಪಸ್ಸು ಫಲ ಕೊಡಲ್ಲ ಅಂತ ಇಷ್ಟು ಹೇಳಿದಾಗಾಯ್ತು. 12 ದೋಷಗಳು, ಕಾಮಾದಿ 12 ದೋಷಗಳ ಬಗ್ಗೆ ಹೇಳಿದ್ದಾಯ್ತು. ಈಗ 7 ನೃಶಂಸಗಳ ಬಗ್ಗೆ ಮಾತಾಡ್ತಾರೆ. ಬರೀ 7 ಮಾತ್ರ ಅಲ್ಲ, 7 + 6 13 ನೃಶಂಸಗಳ ಬಗ್ಗೆ ಮಾತಾಡ್ತಾರೆ. ಯಾವುದದು? ಒಂದೊಂದೇ ಲೆಕ್ಕ. ವಿಕಥನಃ, ವಿಕಥನ ಅಂದ್ರೆ ನಮ್ಮ ತಪಸ್ಸನ್ನ ಹಾಳು ಮಾಡುವಂತ 12 ದೋಷಗಳನ್ನು ಹೇಳಿದ್ದಾಯ್ತು. ಈಗ ನಾವು ಬಿಡ್ಲೇಬೇಕಾದ 13 ನೃಶಂಸಗಳನ್ನ, ಅದು ದೋಷಗಳನ್ನ ಹೇಳ್ತಾರೆ 2 ಶ್ಲೋಕದಲ್ಲಿ. ವಿಕಥನ, ಸಂಬಂಧ ಇಲ್ದೆ ಮಾತಾಡುವಂಥವನು. ಇಲ್ಲಿ ಬರೀ ಗುಣಗಳನ್ನು ಹೇಳಬೇಕಾಗಿತ್ತು, ವ್ಯಕ್ತಿಯನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಗುಣಗಳು ವ್ಯಕ್ತಿಯಲ್ಲೇ ಇರುತ್ತೆ, ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಆದ್ದರಿಂದ ಆ ದೋಷಗಳಿಂದ ಕೂಡಿದ ಮನುಷ್ಯ ಅಂತ ಪರಿಚಯ ಮಾಡ್ಕೊಡ್ತಾರೆ ಇಲ್ಲಿ. ವಿಕಥನ, ಅಸಂಬದ್ಧ ವಾಗ್ವ್ಯವಹಾರಶೀಲ ಅಂತ, ಸಂಬಂಧ ಇಲ್ಲದೆ ಇದ್ರೂ ಅಸಂಬದ್ಧವಾಗಿ ಮಾತಾಡುವಂಥವನು. ಮೊದಲನೇದ್ದು. ಎರಡನೇದ್ದು ಯಾವುದು? ಸ್ಪೃಹಯಾಲುಹು. ಸ್ಪೃಹಯಾಲುಹು ಅಂದ್ರೆ ಏನು? ವಿಷಯದಲ್ಲೇ ಆಸಕ್ತಿ, 24 ಗಂಟೆ ವಿಷಯಾಸಕ್ತಿ. ಆ ಪದಾರ್ಥ ಬೇಕು, ಈ ಪದಾರ್ಥ ಬೇಕು, ಅದು ಬೇಕು, ಇದು ಬೇಕು ಅಂತ ಅದರಲ್ಲೇ ಇವನಿಗೆ ವಿಷಯಾಲು.
ಮತ್ತೆ ಮೂರನೆಯದ್ದು ಮನಸ್ವಿ. ಇಷ್ಟ ಬಂದಾಗ ಮಾಡೋನು. ಅವನನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ಲ. ಶಾಸ್ತ್ರದ್ದು ಕೇಳಲ್ಲ, ದೊಡ್ಡವ್ರ ಮಾತು ಕೇಳಲ್ಲ, ವಿಧಿ ನಿಷೇಧಗಳೇ ಇಲ್ಲ. ಸ್ವೇಚ್ಛಾ ಪ್ರವೃತ್ತಿಮಾನ್. ನನ್ನಿಷ್ಟ ನಾನು ಮಾಡ್ತೀನಿ. ಆಮೇಲೆ ಬಿಭ್ರತ್ ಕೋಪಂ. 24 ಗಂಟೆ ಕೋಪ ಕೋಪ, ಸರ್ವದಾ ಕೋಪಾತ್ಮಕ, 24 ಅವರ್ಸ್ ಕೋಪ. ಆಮೇಲೆ ಚಪಲಹ, ಚಂಚಲ ಸ್ವಭಾವ, ಫಿಕಲ್ ಮೈಂಡ್. ಆರನೇದ್ ಯಾವುದು? ಅರಕ್ಷಣ. ಅವನು ಮಾಡಿದ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಆಗಲ್ಲ. ಬೆಳಗ್ಗೆ ಎಲ್ಲ ಧರ್ಮ ಮಾಡೋದು, ಸಂಜೆ ಒಂದು ಅಧರ್ಮ ಮಾಡಿ ಅದನ್ನ ಹಾಳು ಮಾಡ್ಕೊಂಡ್ಬಿಡು. ಅರಕ್ಷಣ. ಈ ಆರಿದೆ ಅಲ್ಲ, ಈ 6 ನೃಶಂಸಾಹ. ಮತ್ತಿನ್ 7 ಮತ್ತೆ ಹೇಳ್ತಾರೆ ಆಮೇಲೆ ಮುಂದಿನ ಶ್ಲೋಕದಲ್ಲಿ. ಏತೆ ಪ್ರೋಕ್ತಾ ಷಣ್ಣರಾಃ ಪಾಪಶೀಲಾಃ ಪ್ರಕುರ್ವತೆ ನೈವ ಧರ್ಮಂ ಸುಧರ್ಮಂ. ಈ ನೃಶಂಸರು, ಈ ದುಷ್ಟರು 6 ಜನ ಏನಿದ್ದಾರೆ, ಅವ್ರು ಯಾವಾಗಲೂ ಪಾಪಕರ್ಮಗಳನ್ನೇ ಮಾಡ್ತಾರೆ. ಆದ್ದರಿಂದ ಸಾತ್ವಿಕರಾಗಿರ್ತಕ್ಕಂತಹ ವ್ಯಕ್ತಿಗಳು ಎಷ್ಟೇ ಕಷ್ಟ ಬಂದ್ರು, ಮಹತ್ಯಾಪದಿ, ದೊಡ್ಡ ಆಪತ್ತುಗಳು ಬಂದರೂ ಕೂಡ ಇಲ್ಲಿ ಹೇಳಿದ 6, ನೆಕ್ಸ್ಟ್ ಹೇಳುವ 7 ದುರ್ಗುಣಗಳಿಗೆ ಒಳಗಾಗೋದಿಲ್ಲ. ಆ 7 ಯಾವುದು? ಸಂಭೋಗ ಸಂವಿತ್. ಸಂಭೋಗ ಸಂವಿತ್. ನಮಗೂ ಕೆಲವ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಹೋಗಿ ನೋಡ್ಬೇಕ್ರಿ, ಕಣ್ಣಿಗೆ ಎಷ್ಟು ಆನಂದ ಆಗತ್ತೆ. ಅವಕ್ಕೆ ಪುಸ್ತಕಗಳ ಅಕ್ಷರ ನೋಡ್ಬಿಟ್ರೆ ವಾಂತಿ ಬರುತ್ತೆ, ಜುಗುಪ್ಸ, ಅಸಹ್ಯ. ಆ ಊರ್ಗ್ ಹೋಗಿ ನೋಡ್ಬೇಕು, ಸೈಟ್ ಸೀಯಿಂಗ್, ಕಣ್ಣಿಗೆ ಎಷ್ಟು ಆನಂದ ಅಂತ್ಯ. ಆ ಸಂಗೀತ ಕೇಳಪ್ಪ, ಕಿವಿಗೆ ಎಷ್ಟು ಇಂಪು ಅಂತ್ಯ. ಈ ಗಂಧ ನೋಡು, ಮೂಗುಗೆ ಎಷ್ಟು ಆನಂದ, ಅದನ್ನ ಮುಟ್ಟು ಎಷ್ಟು ಆನಂದ, ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ. ಇದು ಸಂಭೋಗ ಸಂವಿತ್. ಸಂಭೋಗೆ ವಿಷಯ ಅನುಭವ ವಿಷಯೇ ಸಮ್ಯಜ್ಞಾನಂ. ಕಣ್ಣು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳಿಗೆಲ್ಲ ಸಂಬಂಧಪಟ್ಟ ವಿಷಯಗಳನ್ನ ಕರಾರುವಕ್ಕಾಗಿ ಹೇಳ್ತಾ ಇರ್ತಾನೆ. ಅದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ದೇವ್ರ ಬಗ್ಗೆ ಒಂದೂ ಇಲ್ಲ. ಅವನ್ ನೃಶಂಸ. ಅದು ಸಾಧನೆಗೆ ನಮ್ಮನ್ನ ಹಾಳು ಮಾಡಿಬಿಡುತ್ತೆ. ವಿಷಮಃ, ಎರಡನೇದು. ವಿಷಮಃ ಅಂದ್ರೆ ಏನು? ಮಿಥ್ಯಾಜ್ಞಾನಿ. 3 ಅರ್ಥ ಕೊಡ್ತಾರೆ ವಾದಿರಾಜರು. ಮಿಥ್ಯಾಪ್ರಜ್ಞ, ತಪ್ಪನ್ನೇ ಸರಿ ಅಂತ ಪ್ರಮಾಣ ಕೊಟ್ಟು ಮಾತಾಡ್ತಾರೆ. ನೀನ್ ಮಾಡಿದ ತಪ್ಪು ಕಣಪ್ಪ ಅಂದ್ರೆ, ನಾನ್ ಮಾಡಿದ್ದೇ ಸರಿ ಕಣ್ರಿ, ಪ್ರಮಾಣ ಇದೆ ನೋಡಿ ಇಲ್ಲಿ ಅಂತಾರೆ. ತಪ್ಪೇ ಸರಿ ಅನ್ನುವ ಜ್ಞಾನ. 3ನೇ ಅರ್ಥ, ಸ್ವೋತ್ತಮರಲ್ಲಿ ದ್ವೇಷ. ವಿಷಮ ಅಂದ್ರೆ ಕೊನೆಯದೇನು? ತಪ್ಪನ್ನೇ ಸರಿ ಅಂತಾನೆ ಅಂದ್ರೆ ದೊಡ್ಡವರ ಬಗ್ಗೆ ಅವನಿಗೆ ಒಳ್ಳೆ ಬುದ್ಧಿ ಇಲ್ಲ ಅಂತ ಅರ್ಥ. ಸ್ವೋತ್ತಮರಲ್ಲಿ ಅಪಾರವಾಗಿ ದ್ವೇಷ ಮಾಡತಕ್ಕಂತಹ ವ್ಯಕ್ತಿ. 2ನೇದು. 3ನೇದು ಮಾನಿ, ಮಾನ, ಅಹಂಕಾರ. 4ನೇದ್ದು ದತ್ತಾನುತಾಪಿ. ದತ್ತಾನುತಾಪಿ. ಕೊಟ್ಟು ಬಿಟ್ಟು ದುಃಖ ಪಡೋದು. ಸತ್ಸು ಹಿರಣ್ಯಾದಿ ದತ್ವ. ಜ್ಞಾನಿಗಳಿಗೆ, ಸ್ವೋತ್ತಮರಿಗೆ ದಕ್ಷಿಣೆ ಕೊಟ್ಟು ಅಯ್ಯೋ ಕೊಟ್ಬಿಟ್ನಲ್ಲ, ಖರ್ಚಾಗೋಯ್ತಲ್ಲ ಅಂತ ಹೇಳೋದು. ಆಮೇಲೆ ಮುಂದಿನದ್ದು ಕೃಪಣಃ, ಅಬಲೀಯಾನ್. ಅಬಲೀಯಾನ್ ಅನ್ನುವುದಕ್ಕೆ ವಾದಿರಾಜ ಸ್ವಾಮಿಗಳ ಅರ್ಥವನ್ನ ಮಾಡ್ಬೇಕಾದ್ರೆ ವಾ ಅಂದ್ರೆ ವಾ ಅಂತ ಸೇರಿಸ್ತಾರೆ. ಅಬಲೀಯಾನ್ ಅಂದ್ರೆ ಅವಲೀಯಾನ್ ಅಂತ. ಏನದು ವಲೀಯಾನ್ ಅಂದ್ರೆ? ವಾ ಅಂದ್ರೆ ಜ್ಞಾನ. ಸಚ್ಚಾಸ್ತ್ರ ಜ್ಞಾನ ಇಲ್ಲದವನು. ಯಾರಿಗೆ ಸಚ್ಚಾಸ್ತ್ರದ ಜ್ಞಾನ ಇಲ್ಲ ಅವನು. ಆಮೇಲೆ
ವರ್ಗ ಪ್ರಶಂಸಿ. ವರ್ಗ ಪ್ರಶಂಸಿ ವಿಷಯ ಪದಾರ್ಥಗಳನ್ನೇ ಹೊಗಳ್ತಿರೋದು. ನೀವ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ರಿ, ಅಷ್ಟು ದುಡ್ಡು ಬರುತ್ತೆ. ನೀವೇನ್ 24 ಗಂಟೆ ಬರೀ ಶಾಸ್ತ್ರ ಅಂತ ಕೂತಿದ್ದೀರಿ, ಮೂರ್ಖಾಸಿಕ್ ಪ್ರಯೋಜನ ಇಲ್ಲ, ಹಾಗೆ ಹೀಗೆ ಅಂತ 24 ಗಂಟೆ ಇದೇ ವಿಷಯ, ಅವನಿಗೆ ಬೇರೆ ವಿಷಯನೇ ಇಲ್ಲ. ವರ್ಗ ಪ್ರಶಂಸೆ, ಅದ್ದೋ ಇತ್ತಗೋ, ಹಾಗ್ ಮಾಡು, ಆ ಬಂಗಾರ ತಗೋ, ಈ ಬೆಳ್ಳಿ ತಗೋ, ಸೂಪರ್ ಆಗಿರತ್ತೆ, ಸುಖ ಕೊಡತ್ತೆ, ಸಂತೋಷವಾಗಿ, ಇದೇ ಅವನ ಕೆಲಸ, ವರ್ಗ ಪ್ರಶಂಸಿ. ಆಮೇಲೆ ವನಿತಾಂಚ ದ್ವೇಷ್ಟ. ಪತಿವ್ರತಾದಿ ಹೆಣ್ಣು ಮಕ್ಕಳೇನಾದ್ರೂ ಇದ್ರೆ, ಒಳ್ಳೆ ಶಾಸ್ತ್ರವಿಹಿತವಾದಂತಹ ಸತ್ಕರ್ಮಗಳನ್ನು ಅವರೇನಾದ್ರೂ ಮಾಡ್ತಾ ಇದ್ರೆ ಅವ್ರನ್ನ ದ್ವೇಷ ಮಾಡೋದು. ಏನ್ 24 ಗಂಟೆ ಪೂಜೆ, ಏನ್ 24 ಗಂಟೆ ಪಾರಾಯಣ, ಏನ್ ದೇವ್ರ ದೀಪ ಹಚ್ಚೋದು, ಏನ್ ರಂಗೋಲಿ ಹಾಕೋದು, ಏನ್ ಗಂಡನ್ ಸೇವೆ ಅಂತ ಮಾಡೋದು. ಪಾತಿವ್ರತ್ಯಾದಿ ಶೀಲ ಸಂಪನ್ನ ಸ್ವಸ್ತ್ರೀಯಂ, ಅವನ ಹೆಂಡತಿನೇ ಬೈತಾ ಇರೋದು, ಅಥವಾ ಅನ್ಯಾಂಬ. ಪಾತಿವ್ರತ್ಯ ಗುಣಯುಕ್ತಳಾದ ತನ್ನ ಹೆಂಡತಿಯರನ್ನೇ ಬೈಯೋದು, ಅಥವಾ ಬೇರೆ ಹೆಣ್ಮಕ್ಳು ನೋಡಿ ಓ ಅಂತ ಬಾಯಿ ಬಡ್ಕೊಂಡು ಸಾಯೋದು. ನನ್ನ ಮಾತು ನಿಮಗೆ ಕೇಳ್ತಾ ಇದೆ ಅಲ್ವಾ? ಯಾಕೊಂದು ಕಾಲ್ ಬಂದು ಕಟ್ಟಾಯ್ತು. ಆ 13 ಯಾರು? ವಿಕಥನ, ಸ್ಪೃಹಯಾಲು, ಮನಸ್ವಿ, ಕೋಪ ಬಿಭ್ರತ್, ಚಪಲ, ಅರಕ್ಷಣ, ಈ 6 ಪ್ಲಸ್ ಸಂಭೋಗ ಸಂವಿತ್, ವಿಷಮೇಧಮಾನ, ಆಮೇಲೆ ದತ್ತಾನುತಾಪಿ, ಅಬಲೀಯಾನ್, ವರ್ಗ ಪ್ರಶಂಸಿ, ಕೃಪಣ, ವನಿತಾ ವಿರೋಧಿ, ಈ 13 ನೃಶಂಸರು. 7 + 6, ಈ 13 ನೃಶಂಸತನವನ್ನ ಬಿಡಬೇಕು, ಪ್ಲಸ್ 12 ಕ್ರೋಧಾದಿ ದೋಷಗಳನ್ನ ಬಿಡಬೇಕು, ಪ್ಲಸ್ ಜ್ಞಾನಾದಿ 12 ಗುಣಗಳನ್ನ ಇಟ್ಕೊಳ್ಬೇಕು. ಹಾಗಾದಾಗ ಮಾತ್ರ ಸಾಧನೆ ಕಂಪ್ಲೀಟ್. ಈಗ ಯಾವುದು ಬಿಡಬೇಕು ಅಂತ ಹೇಳಿದ್ರು ಅದನ್ನ ಕೇಳಿದ್ವಿ. ಈಗ ಯಾವುದನ್ನ ಹಿಡಿಬೇಕು ಅಂತ ಹೇಳ್ತಾರೆ? 12 ಗುಣಗಳನ್ನ, 12 ಪ್ರಧಾನವಾದ ವಾಕ್ಯಗಳು. ವಿಪ್ರಾದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ಅಂತ ಪ್ರಹ್ಲಾದರಾಜನ ಮಾತು. 12 ಗುಣಗಳಿಂದ ಕೂಡಿದ ಬ್ರಾಹ್ಮಣ ದೇವರ ಆರಾಧನೆಯನ್ನ ಮಾಡ್ಲಿಲ್ಲ ಅಂತಂದ್ರೆ, 12 ಗುಣಗಳಿದ್ರೂ ದೇವರಲ್ಲಿ ಭಕ್ತನಾಗಿಲ್ಲ ಅಂದ್ರೆ ಅವನು ಶ್ವಪಚನಿಗಿಂತ ಕಡೆ ಅನ್ನೋ ಮಾತು ಬರುತ್ತೆ. ಆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಆ 12 ಗುಣಗಳು ಯಾವುದು ಅಂತ ಜ್ಞಾನಂಚ ಸತ್ಯಂಚ ಅಂತ ಹೇಳ್ತಾರೆ. ಆ 12 ಗುಣಗಳನ್ನ ಸನತ್ ಸುಜಾತೀಯದಿಂದಲೇ ತಗೊಂಡಿದ್ದ ಆಚಾರ್ಯರು. ಅದನ್ನ ಮತ್ತೆ ನಾಳೆ ದಿವಸ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಶ್ರೀಮನ್ ಮಹಾಭಾರತದ ವಿಶಿಷ್ಟವಾದಂತಹ ತತ್ವಜ್ಞಾನ ವ್ಯಾಸರ ಕರುಣೆಯಿಂದ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.